ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬೆಳಗಾವಿಯಲ್ಲಿ ಅಧಿವೇಶನ ಒಂದು ಕಡೆ ಕಾವೇರಿದ್ರೆ ಮಗದೊಂದು ಕಡೆ ಬಿಟ್ಟು ಬಿಡದ ಹಾಗೆ ಅದೇ ಕುರ್ಚಿಯ ವಿಚಾರವನ್ನ ಇವತ್ತು ಕೂಡ ಚರ್ಚೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇದು ವಿಪಕ್ಷಗಳಲ್ಲ, ಜನಸಾಮಾನ್ಯರಲ್ಲ, ಅಥವಾ ಈ ಆಡಳಿತ ಪಕ್ಷದ ಕೆಲವೊಬ್ಬ ನಾಯಕರಲ್ಲ. ಆದರೆ ಕೆಲವು ಕಾಂಗ್ರೆಸ್ಸಿಗರು ಕೊಡುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ನಿಜಕ್ಕೂ ಕೂಡ ಇವತ್ತು ಕೂಡ ನಾವು ಅದೇ ಕುರ್ಚಿ ವಿಚಾರವನ್ನು ಮಾತಾಡುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಿಮವಾಗಿ ಎಲ್ಲ ನಾಯಕರು ಹೇಳ್ತಿರೋದೇನು, ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಇಲ್ಲಿ ಫೈನಲೈಸ್ ಅಂತ ಹೇಳ್ತಾ ಇದ್ರು ಕೂಡ, ಅಂಥ ಕ್ಲಾರಿಟಿ ಇದ್ರೂ ಕೂಡ ಆಗಾಗ ಯಾಕೆ ನಾಯಕರ ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಂದಾಗ ಒಬ್ಬ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಜನಪರವಾಗಿ ಯೋಜನೆಗಳನ್ನು ತಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತಿರುವ ಈ ಸಂದರ್ಭದಲ್ಲಿ ಅವರ ಒಂದು ಆಸೆ ಆಶೋತ್ತರ ಅಂತ ಹೇಳಿದ್ರೆ ದೇವರಾಜ ಅರಸು ಅವರು ಒಂದು ಬಹಳ ದೊಡ್ಡ ರೆಕಾರ್ಡನ್ನು ಮಾಡಿದ್ದಾರೆ, ಅದನ್ನೊಂದು ಬ್ರೇಕ್ ಮಾಡಬೇಕು ಅನ್ನುವಂಥದ್ದು. ಇದೆಲ್ಲದರ ನಡುವೆ ನೋಡಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ರು. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯ ಯೋಚನೆ ಅದು ಕೂಡ ಸಾಕಾರಗೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಯೋದು ಅನಿವಾರ್ಯ ಅನ್ನುವಂಥ ಸ್ಥಿತಿ ಇದೆ. ಇದೆಲ್ಲದರ ನಡುವೆ ಅಧಿವೇಶನ, ನೆಕ್ಸ್ಟ್ ಬಜೆಟ್. ಸೊ ಇಂಥ ಮೇಜರ್ ವಿಷಯಗಳಿದ್ದಾಗ ಬದಲಾವಣೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸ್ಟಿಲ್ ಒಂದು ಪಕ್ಷ ಅವತ್ತು ಮಾತು ಕೊಟ್ಟಿದ್ರೆ ಈ ಬದಲಾವಣೆ ಆಗಲೇಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದೇ ಫೈನಲ್ ಆದರೂ ಕೂಡ ಈ ನಡುವಲ್ಲಿ ನಾಯಕರು ಮಾತಾಡೋದು ಇನ್ನೂ ಕೂಡ ಒಂದಷ್ಟು ಗೊಂದಲಕ್ಕೆ ದೂಡುವಂತೆ ಮಾಡುತ್ತೆ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ಇಂಥ ಬೆಳವಣಿಗೆಗಳ ನಡುವೆ ಒಂದಷ್ಟು ಕುತೂಹಲ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಏನು ಅಂತ ಹೇಳಿದ್ರೆ, ಒಂದಿಬ್ಬರ ಜಟಾಪಟಿ ಮೂರನೇವ್ರಿಗೆ ಏನಾದರೂ ಇಲ್ಲಿ ಲಾಭ ಆಗುತ್ತಾ ಅಂತ. ಒಂದಿಬ್ಬರ ಜಟಾಪಟಿ ಅಂದಾಗ ಅಲ್ಲಿ ಎರಡು ಸಮುದಾಯಗಳು ಕಂಡು ಬರ್ತವೆ. ಸಿದ್ದರಾಮಯ್ಯನವರು ಅಂದಾಗ ಕುರುಬ ಸಮುದಾಯದಿಂದ ಬಂದರೂ ಕೂಡ ಅವರು ಗುರುತಿಸ್ಕೊಂಡಿರೋದು ಅಹಿಂದ ವರ್ಗಕ್ಕೆ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿ ಗುರುತಿಸ್ಕೊಂಡಿರೋದ್ರಿಂದಾಗಿ ಅವರದ್ದೇ ಸಮುದಾಯ. ಈ ಇಬ್ಬರ ಜಟಾಪಟಿಯಲ್ಲಿ ಮೂರನೇವರಿಗೆ ಲಾಭ ಅಂತ ಹೇಳಿದ್ರೆ ಯಾವ ಕಾಂಟೆಕ್ಸ್ಟಲ್ಲಿ ಬೇಕಾದ್ರೂ ತಗೋಬೋದು. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ದಲಿತ ಸಮುದಾಯ. ನೋಡಿ, ಈಗಾಗಲೇ 30ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಕಂಡಿದೆ. ಇದುವರೆಗೂ ಕೂಡ ಆಗದ ಒಂದು ಬದಲಾವಣೆ ಈ ಮೂಲಕ ಆಗಬಹುದಾ ಅನ್ನುವಂಥ ಒಂದು ಆಶಾಭಾವನೆ. ಆ ನಿಟ್ಟಿನಲ್ಲಿ ನೋಡಿ, ದಲಿತ ಎಡಗೈ ಸಮುದಾಯದ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಕರ್ನಾಟಕಕ್ಕೆ ಕೊಡುಗೆಯಾಗಿ ಕಾಂಗ್ರೆಸ್ ಕೊಡಬೇಕು, ಅದಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಬೇಕು, ಆ ತ್ಯಾಗವನ್ನು ಮಾಡಬೇಕು, ಅದು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ಅಭಿಪ್ರಾಯಗಳು ಹೊರಹೊಮ್ಮುತ್ತಿದ್ದಾವೆ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನಕ್ಕೆ ಹೋಗೋ ಸಂದರ್ಭದಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭವಾಗಲಿ ಅಂತ ಜೈಕಾರಗಳನ್ನು ಕೂಗ್ತಾ ಇದ್ರು. ರೈಟ್, ಎನಿಹಾವ್ ಇದೆಲ್ಲದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಬೇಡ ಅಂದ್ರೂ ಸ್ವತಃ ಮುಖ್ಯಮಂತ್ರಿ ಮಕ್ಕಳಾಗಿ ಯಾಕೆ ಈ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗುವುದಿಲ್ಲ. ಅದು ಇನ್ನೊಂದಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿ ಹೇಳಿಕೆ ನೋಡಿ, ಇದು ಬಹಳ ಗಂಭೀರವಾದಂಥ ವಿಚಾರ. ಯಾಕಂದರೆ ಸ್ವತಃ ಸಿದ್ದರಾಮಯ್ಯನವರು, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಸರಿಯಾಗಿದೆ, ವಿ ಆರ್ ಲೈಕ್ ಬ್ರದರ್ಸ್ ಅಂತ ಹೇಳಿದ ಮೇಲೂ ಕೂಡ ಅಲ್ಲಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಅಕ್ಷಮ್ಯ ಆಗಿಬಿಡುತ್ತೆ. ಯಾಕಂದರೆ ನೀವು ಜನರನ್ನು ಗೊಂದಲದಲ್ಲಿ ಇಡೋದಕ್ಕೆ ಅಲ್ಲ ಈ ಮ್ಯಾಂಡೇಟನ್ನು ಪಡ್ಕೊಂಡಿರೋದು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮಾಡ್ತಾ ಇದ್ರಿ, ಆ ಭಾಗದ ಜನಕ್ಕೆ ನ್ಯಾಯ ಕೊಡಬೇಕು, ಆ ನಿಟ್ಟಿನಲ್ಲಿ ಚರ್ಚೆ ಆಗಬೇಕು. ಇವತ್ತು ಸದನದಲ್ಲಿ ಇದೇ ವಿಚಾರ ಹಲವು ಬಾರಿ ಚರ್ಚೆ ಆಗುತ್ತೆ. ಇವತ್ತು ಸದನದಲ್ಲಿ ಸುನಿಲ್ ಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ರು, ಬೆಟ್ಟಿಂಗಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಯಾರು ಮುಖ್ಯಮಂತ್ರಿ ಅಂತ ಹೇಳಿ. ಇನ್ನೊಂದು ಆಯಾಮದಲ್ಲಿ ನೋಡೋದಾದ್ರೆ, ಯಾರು ಮುಖ್ಯಮಂತ್ರಿಯಾಗಿ ಬರ್ತಾರಪ್ಪೋ, ಯಾರು ಬರ್ತಾರೆ ಅವ್ರದ್ದೇ ಸಿಗ್ನೇಚರ್ ಫೈನಲ್ ಆಗಿರೋದ್ರಿಂದಾಗಿ ಕೆಲವೊಂದು ಯೋಜನೆಗಳು ಗುತ್ತಿಗೆದಾರರು ಕೆಲಸವನ್ನು ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ಮೂವಿಂಗ್. ಇಂಥ ಅತಂತ್ರ ಪರಿಸ್ಥಿತಿಯಲ್ಲಿ ಇಡಬಾರ್ದು. ಹಾಗಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಕಾಂಗ್ರೆಸ್ ಅಥವಾ ಹೈಕಮಾಂಡ್ ಬಗೆಹರಿಸ್ಕೊಳ್ಬೇಕಾಗತ್ತೆ. ಜನರನ್ನು ಮಾತ್ರ ಗೊಂದಲದಲ್ಲಿ ಇಡಬೇಡಿ. ಈ ಬಗ್ಗೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಎಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ ಹೊಸ ರೂಪು ಸರ್, ಮನೆ ಅಧ್ಯಕ್ಷರೇ, ಹೊಸ ರೂಪು. ಡಿ ಕೆ
ಉತ್ತರ ಕನ್ನಡದ ಚರ್ಚೆ ನಮ್ದೇ, ನಾವೇನು ಬದಲಾಯಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವು ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಈ ನಡುವೆ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಸರ್? ಬೆಳಗಾವಿಯಲ್ಲಿ ಚಳಿ ಜಾಸ್ತಿ ಇರುವಂಥದ್ದು, ಈಗ ಏನು ಹೇಳ್ತಾರೆ ಅದ್ರ ಬಗ್ಗೆ? ತಾವು ಕೂಡ ವಿಸಿಟ್ ಮಾಡ್ತಾ ಇದ್ರಿ, ನಮ್ಮ ಸಹೋದರ ಕೂಡ ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಸೊ ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಎಲ್ಲನೂ ಕೂಡ ಒಂದು ಒಳ್ಳೆ ವಾತಾವರಣ. ಸೊ ಹಾಗಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ನಿಮ್ಗೆ ಈ ಸಲ ಒಂದು ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಾ ಇದೆ ಅಷ್ಟೇ. ಅವರು ಅಣ್ಣ ತಮ್ಮದಿ ಥರ ಇವತ್ತು ಎರಡು ಕಣ್ಣುಗಳ ಥರ ಸರ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮತ್ತು ಪ್ರತಿಯೊಂದು ಚಿಂತನೆಗೂ ಅವರ ಸಹಕಾರ ಇಬ್ಬರದು ಒಗ್ಗಟ್ಟಾಗಿ ನಡೀತಾ ಇರೋದೇ ನಮ್ಮ ಶಕ್ತಿ ಅದು. ಸೊ ಅದರಿಂದ ನಾನು ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲದೆ ಇವತ್ತು ತೆಗೆದುಕೊಂಡೋಗಿ ಸಾಮಾನ್ಯ ಜನರಿಗೆ ಅವರ ಸಮಸ್ಯೆಗಳನ್ನ ಸ್ಪಂದಿಸ್ತಾ ಇರೋಂಥದ್ದೇ ನಂಗೆ ಸಂತೋಷ ಆಗಿದೆ. ಬೇರೆ ಬೇರೆ ಜವಾಬ್ದಾರಿಗಳು ನಾವು ತೆಗೆದುಕೋಬಾರ್ದು. ಸೊ ಅದನ್ನು ಬಿಟ್ಟು ನಾನು ಇನ್ನೇನು ಪ್ರತಿಕ್ರಿಯಿಸಲು ಇಷ್ಟಪಡಲ್ಲ ಅಂತ ಹೇಳ್ತೇನೆ. ಯಾವುದೇ ನೋಡಿ, ಮೀಸಲಾತಿ ಬಗ್ಗೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಸಮಾಜ ವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಏನು ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಮಧ್ಯಂತರ ವರದಿ ಮೇಲೆ 2D 2C ಅಂತ ಘೋಷಣೆ ಮಾಡಿದರು. ಅದು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಡ್ತು. ಅದು ಇನ್ನೂ ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಇರೋದ್ರಿಂದ ನಾವು ಮತ್ತೆ ಮುಖ್ಯಮಂತ್ರಿಗಳು ವಿನಂತಿ ಮಾಡಿಕೊಂಡ್ವಿ, ನೀವು ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ನಮಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಮುಖ್ಯಮಂತ್ರಿಗೂ ಕೂಡ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಕರೆದು ಮಾತಾಡಿ ನಮ್ಮ ಮುಂದೆನೇ ಅವರು ಮೀಸಲಾತಿ ಬಗ್ಗೆ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ಮದೇನು ಅಭ್ಯಂತರ ಇದೆ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು CM ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೀವಿ. ಯಾರ್ಯಾರನ್ನು ಮಾಡಬೇಕು ಅಂತ ಸಂಬಂಧ ಭಾಳ ಜನ ಇದ್ದಾರೆ. ಅದು ಹೇಳಿ ಸರ್, ಖಂಡಿತವಾಗಿ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ನೀವೇನು ಹೇಳ್ತೀರಿ? CM ಸಿದ್ದರಾಮಯ್ಯ ಅವರು CM ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕಂತೀರ? ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ G. ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ಒಂದು ಕಡೆ ಚರ್ಚೆ ಅನ್ನೋದು ಕಾವೇರಿದ್ರೆ, ರೈತರ ಹೋರಾಟಗಳು ಒಂದು ಕಡೆ ನಡೀತಾ ಇದ್ದರೆ ಅದನ್ನು ಪ್ರತಿಪಕ್ಷಗಳು ಸದನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದರೆ, ಇತ್ತ ಕಡೆ ನೀವು ಗಮನಿಸಬಹುದು ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ಚರ್ಚೆಗಳು ಗರಿಗೆದರ್ತಾನೆ ಇದ್ದಾವೆ. ಇಟ್ ಈಸ್ ಲೈಕ್ ನಾನ್ ಸ್ಟಾಪ್, ಮುಗೀತಾನೇ ಇಲ್ಲ ಅಂತ ಹೇಳ್ಬೋದು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಆತ್ಮಾನಂದ್ ಅವರು ಇದ್ದಾರೆ. ನಮಸ್ಕಾರ ಆತ್ಮಾನಂದ್ ಅವರೇ. ಇನ್ನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಆತ್ಮಾನಂದ್ ಅವರು ಹೇಳಬೇಕು, DK ಶಿವಕುಮಾರ್ ಅವರು ಮಾತಾಡಬೇಕಾದ್ರೆ ಗಮನಿಸಿದ್ರಿ ಅಂತ ಅನ್ಸುತ್ತೆ, ಒಂದು ನಮ್ರ ನಡವಳಿಕೆ. ಇಟ್ ಸೇಮ್ ಟೈಮ್ ಅವರ ಸಹೋದರರಾಗಿರುವಂಥ DK ಸುರೇಶ್ ಅವರು ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಏನಿದನ್ನು ನಾವು ಯಾವ ಥರ ಸೂಚ್ಯವಾಗಿ ತಿಳ್ಕೊಬೇಕು? ಅವ್ರಿಗೆ ವಾತಾವರಣ ತಿಳಿಯಾಗಿದೆಯೋ ಇಲ್ಲ ಭಾಳ ಉತ್ಸುಕರಾಗಿದ್ದಾರೋ ಇದೆಲ್ಲವೂ ನಮಗೆ ಬೇಕಾಗಿಲ್ಲ. ಇವತ್ತು ಅಧಿವೇಶನ ಬೆಳಗಾಂನಲ್ಲಿ ನಡೀತಾ ಇದೆ. 21.5 ಕೋಟಿ ಈ ರಾಜ್ಯದ ತೆರಿಗೆ ಹಣವನ್ನು ಅಲ್ಲಿ ಬರ್ಸಿ ಇವತ್ತು ಕಲಾಪ ನಡೀತಾ ಇದೆ. ಯಾವ ಅಭಿವೃದ್ಧಿ ಕೆಲಸಗಳು ಚರ್ಚೆ ಆಗ್ತಾ ಇದೆ? ಕಳೆದ ಬಾರಿ 16 ಕೋಟಿ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಖರ್ಚಾಗಿತ್ತು. ಈಗ ಹೆಚ್ಚಿಗೆ 5 ಕೋಟಿ ಹೆಚ್ಚಿಗೆ ಮಾಡಿದ್ದೀರಿ. ಈಗಿರುವಾಗ ನಿಮ್ಮ
ಇಲ್ಲಿ ನಡೆದಂಥ ಬೆಂಗಳೂರಿನಲ್ಲಿ ಆಯಿತು, ನಿಮ್ಮ ತಿಂಡಿ ಊಟ ಎಲ್ಲ ಆಗಿ ನಾವೆಲ್ಲ ಶಾಂತವಾಗಿದ್ದೀವಿ, ಹೈಕಮಾಂಡ್ ಹೇಳಿದ್ದೇ ನಮ್ಗೆ ಫೈನಲ್ಲು ಅಂತ ಬೆಳಗಾಂ ಅಧಿವೇಶನಕ್ಕೆ ಇಬ್ಬರು ಒಟ್ಟೊಟ್ಟಿಗೆ ಒಂದೇ ಕಾರಲ್ಲಿ ಹೋದಂಥವ್ರು. ನಮ್ಮ ಯಾವುದೇ ಶಾಸಕರು ಮಾತಾಡಲ್ಲ, ಇದ್ರ ಬಗ್ಗೆ ಮಾತಾಡೋದಿಲ್ಲ, ಹಿರಿಯರು ಕೂಡ ಮಾತಾಡೋದಿಲ್ಲ. ಇದಕ್ಕೆ ಹೈಕಮಾಂಡು ಸೂಕ್ತವಾದಂಥ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸ್ತೀವಿ ಅಂತೇಳಿ ಇಬ್ಬರು ನಾಯಕರು ಕೂಡ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ಯತೀಂದ್ರ ಅವರು ಮಾತಾಡ್ತಾ ಇರೋದೇನೋ, ಯತೀಂದ್ರ ಅವರು ಪದೇ ಪದೇ ಇದನ್ನೆಲ್ಲದಕ್ಕೂ ಕೂಡ ಅವರೇ ಉತ್ತರ ಕೊಡಬೇಕು. ಅವರು ಯತೀಂದ್ರ ಅವ್ರು ಮಾತಾಡಿದ್ರೆ, ಈಗ ಅವರೇ ಹೇಳ್ದ, ಅವರ ಪಕ್ಷದ ನಾಯಕರೇ ಹೇಳ್ತಾ ಇರುವಂಗೆ ಒಬ್ರು ಯತೀಂದ್ರ ಅವ್ರು ಮಾತಾಡಿದ್ರೆ ಚಮತ್ಕಾರ, DK ಶಿವಕುಮಾರ್ ಬಣದ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ರೆ ಅದು ಬಲಾತ್ಕಾರ. ಈ ರೀತಿಯಾದಂಥ ಒಂದು ಪೈಪೋಟಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಈ ಒಟ್ಟಾರೆ ಏನಂದ್ರೆ ಇವತ್ತು ಅಧಿವೇಶನ ನಡೀತಾ ಇದೆ, ಅಧಿವೇಶನ 10 ದಿನಗಳ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಂತ ಅನೇಕ ವಿಷಯಗಳಿತ್ತು. ಇವತ್ತು ರಸ್ತೆ ಗುಂಡಿಗಳಿದ್ದು ಬೆಂಗಳೂರಿನಲ್ಲಿ, ಅದು ಮುಚ್ತೀವಿ ಅಂತ ಹೇಳಿದ್ರು. ನವೆಂಬರ್ ತಿಂಗಳಲ್ಲಿ 10,000 ಗುಂಡಿಗಳನ್ನು ಮುಚ್ತೀವಿ ಅಂದಿದ್ರು. ಬಾಣಂತಿಯರ ಸಾವಾಗಿತ್ತು. ಧಾರವಾಡದಲ್ಲಿ ಇವತ್ತು ಯುವಕರು ಉದ್ಯೋಗಕ್ಕಾಗಿ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಮತ್ತೆ ದಸರಾದಲ್ಲಿ ದೊಡ್ಡ ಹಗರಣ ಆಗಿತ್ತು, 6,000 ರೂಪಾಯಿ ಟಿಕೆಟ್ ಮಾರಿದ್ರು, ಮೈಸೂರು ತವರೂರು, ಸಿದ್ದರಾಮಯ್ಯನವ್ರ ತವರೂರು, ಅದು ಕೂಡ ಆ ವಿಚಾರ ಬರಬೇಕಾಗಿತ್ತು. ಮತ್ತೆ ಕಬ್ಬು ಬೆಳೆಗಾರರಿಗೆ ಅವರ ಬೆಲೆ ನಿಗದಿ ಆಗಬೇಕಾಗಿತ್ತು. ಶಾಸಕರ ಅನುದಾನ ಇಲ್ಲದೆ ಇರುವಂಥದ್ದು 25 ಕೋಟಿ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ CM ಭರವಸೆ ಕೊಟ್ಟಿದ್ರು, ಅನುದಾನ ಇಲ್ಲ. ಇವೆಲ್ಲ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಒಳ ಮೀಸಲಾತಿ ಚರ್ಚೆ ಆಗಬೇಕಾಗಿತ್ತು. ಮತ್ತೆ ಜಾತಿ ಗಣತಿ ಚರ್ಚೆ ಆಗಬೇಕಾಗಿತ್ತು. ಜಾತಿ ಗಣತಿಗೆ ಕಳೆದ ಬಾರಿ 165 ಕೋಟಿ ಖರ್ಚು ಮಾಡಿ ಅದ್ರ ವರದಿನೇ ಇಲ್ಲ ಈ ಸರ್ಕಾರದಲ್ಲಿ. ಮತ್ತೆ ಈ ಸಲ ಮತ್ತೆ ಹೊಸದಾಗಿ ಮಾಡಿದಂಥದ್ದು 420 ಕೋಟಿ ವ್ಯಯ ಮಾಡಿದ್ರು. ಇದೆಲ್ಲದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ದಾರಿ ತಪ್ಪಿಸಕ್ಕೆ ಇವತ್ತಿನ ಬೆಳವಣಿಗೆಯಲ್ಲಿ ಇವರ CM ಆಟಗಳನ್ನ ಆಡ್ಕೊಂಡು ಈ ತರದ ಹೇಳಿಕೆಗಳನ್ನ ಅವರ ಶಾಸಕರೇ ಹೇಳೋದ್ರಿಂದ ಎಲ್ಲೋ ಒಂದ್ ಕಡೆ ಜನನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು. ದಾರಿ ತರದೆ ನಿಮ್ ಕೆಲಸ ಅದಕ್ಕೆ ನಾವು ಒಳಗೆ ಹೊರಗೆ ಎರಡೂ ಕಡೆನೂ ಕೂಡ ಬಹಳ ಉತ್ತಮವಾದಂಥ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಯಾಕೆ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಇವರ ದುರಾಡಳಿತವನ್ನ, ಇವರ ಅಧಿಕಾರ ಅಪಾಪಿತನವನ್ನ ಜನ ತಿರಸ್ಕರಿಸಿದ್ದಾರೆ. ಈ ಸರ್ಕಾರ ಬೇಗ ತೊಲಗಿದ್ರೆ ಸಾಕಲ್ಲಪ್ಪ ಅನ್ನುವಂಗಾಗಿದೆ. ಸಿದ್ದರಾಮಯ್ಯನವ್ರಿಗೆ ನಾನು CM ಆಗಿ ಮುಂದುವರಿಬೇಕು, DK ಶಿವಕುಮಾರ್ ಅವ್ರಿಗೆ ಬೇಗ ನಾನು ಈ ಅಧಿವೇಶನ ಮುಗಿದ ತಕ್ಷಣ ಡೆಲ್ಲಿಗೆ ಹೋಗಿ ನಾನು CM ಆಗಿಬಿಡಬೇಕು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಟಿದೆ. ಆದ್ರಿಂದ ಈ ತೆರಿಗೆಯ ದುಡ್ಡು 21 ಕೋಟಿ ಏನು ಬೆಳಗಾಂ ಅಧಿವೇಶನದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಇದು ಸದುಪಯೋಗ ಆಗ್ಬೇಕು ಅಂತ ಹೇಳಿದ್ರೆ ಇವರ ಏನು CM ಯಾರಾಗ್ತಾರೋ ಅದನ್ನ ಬಿಟ್ಟು ಇನ್ನ ಉಳಿದ ದಿನಗಳಲ್ಲಾದ್ರೂ ಕೂಡ ಇನ್ನ ಕಾಲಾವಕಾಶ ಇದೆ, 8-7 ದಿನ ಅಧಿವೇಶನವನ್ನ ಚೆನ್ನಾಗಿ ನಡೆಸಲಿ, ರಾಜ್ಯದ ಜನತೆಗೆ ಪರಿಹಾರ ಕಂಡುಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಅಲ್ಲಿ ಜನಕ್ಕೆ ಏನೋ ಒಂದು ಆಸೆ, ಉತ್ತರ ಕರ್ನಾಟಕ ಭಾಗಕ್ಕೆ ಏನನ್ನು ಕೊಟ್ಟರು, ಈ ಅಧಿವೇಶನದಿಂದ ನಮ್ಗೇನು ಸಿಕ್ತು, ಅಲ್ಲಿನ ಶಾಸಕರುಗಳಿಗೆ ಏನು ನಮ್ಮ ಒಂದು ಕಾಮಗಾರಿಗಳಿಗೆ ವಿಶೇಷವಾದಂಥ ಅಧಿವೇಶನ ನಡೆದಾಗ ಒಂದಷ್ಟು ಕೆಲಸ ಕಾರ್ಯ ಆಗಬೇಕು, ಅದ್ಯಾವುದು ಕೂಡ ಇಲ್ಲ. ಇವತ್ತೇನಾಗ್ಬಿಟ್ಟಿದೆ ಶಾಸಕರಿಗೆ, ಈಗ DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರಿಗೆ CM ಹತ್ರ ಹೋಗಕ್ಕಾಗ್ತಾ ಇಲ್ಲ. CM ಹತ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಮುಂದಿನ ದಿನ ಏನಾರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ರೆ ಅವ್ರ ಹತ್ರ ಹೋಗಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅವರು ನಿಷ್ಕ್ರಿಯರಾಗಿ ತಟಸ್ಥವಾಗಿ ಇದ್ಬಿಟ್ಟಿದ್ದಾರೆ. ರೈಟ್. JDS ವಕ್ತಾರರು ಮಾತಾಡಬೇಕು. CM ಗಾದಿಯ ಚರ್ಚೆ ಅಧಿವೇಶನ ನಡೆಯುವ ಸಂದರ್ಭದಲ್ಲೂ ಅದು ಅಧಿವೇಶನದ ಮೇಲೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಪ್ರಭಾವ ಬೀರ್ತಾ ಇದೆ? ಮೇಡಮ್, ಇವತ್ತು ಏನು ಬೆಳಗಾವಿ ಅಧಿವೇಶನ ಮಾಡ್ತಾ ಇದ್ದಾರೆ, ಅಲ್ಲಿ ಸೂಕ್ತವಾಗಿ ಉತ್ತರ ಕರ್ನಾಟಕಕ್ಕೆ ಕೊಡಬೇಕಾದ ಕೊಡುಗೆಗಳು, ಮೂಲ ಸೌಕರ್ಯಗಳು, ಅಲ್ಲಿನ ಪರಿಸ್ಥಿತಿಗೆ, ರೈತರ ಹೋರಾಟಗಳಿಗೆ ಸೂಕ್ತವಾದ ಅಧಿವೇಶನ ನಡಿಬೇಕಾಯಿತು. ಇವತ್ತು ಇವರು ನಗಣ್ಯ ಶೂನ್ಯ. ಇವತ್ತು ಉತ್ತರ ಕರ್ನಾಟಕ ಕೊಟ್ಟಿದ್ದಲ್ಲ ಶೂನ್ಯ. ಲಾಸ್ಟ್ ಟೈಮ್ ನೀವು ನೋಡ್ದಂಗೆ ರೈತರ ಹೋರಾಟದಲ್ಲಿ ಲಾಠಿ ಚಾರ್ಜ್ ಆಗಿದ್ದಾವೆ. ಮಹಿಳೆಗಳು ಬಂದು ನ್ಯಾಯ ಕೇಳಿದ್ರೆ ನೀನು ಎಲ್ಲಿ ಮಲಗಿದ್ದಮ್ಮ ಇಷ್ಟು ದಿವಸ ಅಂತ ಕೇಳಿರೋಂಥ ಸನ್ನಿವೇಶಗಳು ನಾವು ಇದೇ ಸಿದ್ದರಾಮಯ್ಯ ಬಾಯಲ್ಲಿ ಕೇಳಿದ್ದೀವಿ. ಹಾಗಾಗಿ ಇವತ್ತು ನಡಿಬೇಕಾದ ಇದರಲ್ಲಿ ಸದನದಲ್ಲಿ ಇವರು CM ಕುರ್ಚಿ ಒಂದು ತರ್ತಾ ಇದ್ದಾರೆ ಅಂತಂದರೆ ಉದ್ದೇಶ ಇಷ್ಟೇ. ಇಲ್ಲಿ ಏನೂ ಮಾಡದ ಅಭಿವೃದ್ಧಿ ಶೂನ್ಯ ಮಾಡಿರೋಂಥ ಸರ್ಕಾರ ಇವತ್ತು ಈ ಗ್ಯಾರಂಟಿಗಳಿಂದ ಯಾವುದೇ ಕ್ಷೇತ್ರಕ್ಕೂ ಅನುದಾನ ಸಿಗ್ತಾ ಇಲ್ಲ ಅಂತ ಕೊರತೆ ಇರೋದು ಅವರ 140 ಜನ ಶಾಸಕರ ಕಡೆಯಿಂದನೇ ಬರ್ತಾ ಇದೆ. ಇವತ್ತು ಕ್ಷೇತ್ರ ಕಡೆ ಮುಖ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಮೂಲವಾಗಿ ನೀವು ಕೊಡಬೇಕಾದ 50 ಕೋಟಿ ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ಅಲ್ಲಿ ಸದನದಲ್ಲಿ ನಿಲ್ಲಕ್ಕೆ ಯಾರಿಗೂ ಮುಖನೇ ಇಲ್ಲ. ಇವತ್ತು ಮಾಧ್ಯಮದ ಮುಂದೆ ಮುಖ ತೋರ್ಸೋಕ್ಕೂ ಮುಖ ಇಲ್ಲ ಅವ್ರಿಗೆ. ಮಾಧ್ಯಮದವ್ರು ಕೇಳ್ತಾರೆ ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ನೀವೇನು ಕೊಡುಗೆ ಕೊಟ್ಟಿದ್ದೀರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅಂದರೆ ಅವ್ರು ನಗಣ್ಯ ಶೂನ್ಯ. ಅದ್ರ ಬಗ್ಗೆ
ಮಗ ಏನು ಮಾಡ್ತಾರೆ, ಇಲ್ಲಿ ಮಗನ ಎದ್ದು ಕಟ್ಬಿಟ್ಟಿದ್ದಾರೆ. ನೋಡಪ್ಪ ನಾನಲ್ಲಿ ಸಂಕಷ್ಟ ಸಿಕ್ಕಿಸ್ಕೊಂಡಿ ಸದನದಲ್ಲಿ ಎಲ್ಲರೂ ನನ್ನ ಪ್ರಶ್ನೆ ಕೇಳಕ್ಕೆ ಇದು ಮಾಡ್ತಾರೆ, ನೀನು ಆಚೆ ನಿಂತ್ಕೊಂಡು ನನ್ನ ತಂದೆನೇ 5 ವರ್ಷ CM ಅಂತ ಹೇಳ್ಬಿಡು, ಎಲ್ಲ ಡೈವರ್ಷನ್ ಅಲ್ಲ ಬಿಡುತ್ತೆ, ನನ್ನ ಒಳಗಡೆ ಸದನದೊಳಗಡೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಇಲ್ಲ ನಾನು ಏನು ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, 2.5 ವರ್ಷದಿಂದ ನಾಟಕಗಳು, ನವರಂಗ ನಾಟಕಗಳು, ಬೀದಿ ನಾಟಕಗಳು ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ. ಆದರೂ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ ಇವತ್ತು ರಾಜ್ಯದಲ್ಲಿ ಜನರನ್ನ ನೆಮ್ಮದಿಯಾಗಿರೋ ಬಿಡ್ದಿತ್ತಿರೋದು ಯಾರು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಅನಗತ್ಯದ ವಿಚಾರಗಳನ್ನೇ ಇವ್ರು ಚರ್ಚೆ ಮಾಡೋದು. ಇವತ್ತರೆಗೂ ಮೈಸೂರಿಗೆ ಹೋಗ್ತಾರೆ, ಮೈಸೂರಲ್ಲಿ ಸಿದ್ದರಾಮಯ್ಯ ಅಂತ ಹೆಸರಿಡಿ ಅಂತ ರೋಡ್ ನಾಮಕರಣಕ್ಕೆ ಹೋದ್ರು, ಅಲ್ಲಿ ಅವರು ಆಸೆ ವಿಫಲ ಆಯಿತು. ಅದಾದಮೇಲೆ ಮೈಸೂರು ದಸರಾದಲ್ಲಿ ಏನಾದರೂ ಮಾಡಿ ತಳಮಳ ಮಾಡಬೇಕು ರಾಜ್ಯದ ಜನನ ಅಂತೇಳಿ ಅವತ್ತು ಮುಫ್ತರ್ ಖಾನ್ ಕರ್ಕೊಂಡು ಹೋಗ್ಬಿಟ್ಟು ಮೈಸೂರು ದಸರಾಗೆ ಇನಾಗ್ರೇಷನ್ ಮಾಡಿ ಅವನು ಅಲ್ಲಿ ರಾಜ್ಯನೇ ಮಾತಾಡಿ ಅದನ್ನ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ಕೊಂಡ್ರು. ಅದೇ ರೀತಿ ನೀವು ಶಿವಾಜಿನಗರ ಚರ್ಚ್ ಬಗ್ಗೆ ಹೋದಾಗ ಅಲ್ಲಿ ಯಾರು ಸಮುದಾಯದಲ್ಲಿ ಬಂದು ಇವ್ರಿಗೆ ಲೆಟರ್ ಕೊಟ್ಟಿರ್ಲಿಲ್ಲ, ನಮ್ ನೋಡಿ ಸಮುದಾಯದ ಹೆಸರಿಡಬೇಕು, ಕ್ರಿಶ್ಚಿಯನ್ ಹೆಸರಿಡಬೇಕು ಅಂತ ಹೇಳಿ ಮೆಟ್ರಾಗೆ ಅಲ್ಲಿ ಸಮುದಾಯ ನೆತ್ಕಟ್ಕೊಂಡ್ರು. ಆಮೇಲೆ ಇಲ್ಲಿ ಒಳ ಮೀಸಲಾತಿ ಅಂತ ತಂದ್ರು, ಜನಗಣತಿ ಅಂತ ತಂದ್ರು. ಆಮೇಲೆ 4 ಸತಿ ಸಮೀಕ್ಷೆ ಮಾಡಿದ್ರು, 4 ಸಮೀಕ್ಷೆ ಕೂಡ ಫೈಲರ್. ಅಲ್ಲಿ ಹಾಕಿದಂತ ಬಂಡವಾಳ ಏನಾಯ್ತು, ಅಲ್ಲಿ ಅನುದಾನ ಕೊಟ್ಟಿದ್ದಂತ ಅನುದಾನ ಆಯ್ತು 400-500 ಕೋಟಿ ಬರೀ ಸಮೀಕ್ಷೆಯಲ್ಲಿ ಲೂಟಿ ಮಾಡ್ಬಿಟ್ರಲ್ಲ ಇವರು. ಹೀಗಾಗಿ ಇವತ್ತು ಮಾತಾಡಕ್ಕೆ ಏನಾದ್ರೂ ಕೂಡ ಅವ್ರ ಹತ್ರ ಅಭಿವೃದ್ಧಿ ಆದಂತ ಕಾರ್ಯಕ್ರಮಗಳೇ ಇಲ್ಲ. ಇವತ್ತು ಅಲ್ಲಿ ನೋಡಿ ಉತ್ತರ ಕರ್ನಾಟಕದಲ್ಲಿ ಏನೇನು ಜ್ವಲಂತ ಸಮಸ್ಯೆಗಳು ಏನಿದೆ ಅಂದ್ರೆ ಇವತ್ತು ಅಲ್ಲಿ ಸರಿಯಾಗಿ ಒಂದು 3 ಆಸ್ಪತ್ರೆಗಳಿಲ್ಲ. ಇವತ್ತು ಏನಾದ್ರೂ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಜಯದೇವ ಆಸ್ಪತ್ರೆ ಇಲ್ಲ, ಅಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಇಲ್ಲ. ಇಲ್ಲಿ ಇವತ್ತು ಅವ್ರೇನೋ ಕಿದ್ವಾಯಿ ಮತ್ತೆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಲ್ಲೋಬೇಕು ಅವರು, ಒಂದು ಬೆಂಗಳೂರು ಬರಬೇಕು, ಇಲ್ಲ ಒಂದು ಮಂಗಳೂರಿಗೆ ಹೋಗ್ಬೇಕು, ಇಲ್ಲ ಒಂದು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇಲ್ಲ ಒಂದು ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲ ಒಂದು ಮುಂಬೈಗೆ ಹೋಗ್ಬೇಕು. ಈ ಪರಿಸ್ಥಿತಿ ಇದೆ. ಸಮಗ್ರ ಕರ್ನಾಟಕ ನೀವು ಎಲ್ಲಿ ನೋಡ್ತಾ ಇದ್ರಿ? ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ, ನೀವು ರಾಜ್ಯದ 7 ಕೋಟಿ ಜನಸಂಖ್ಯೆಯ ಮತದಾರ ಪ್ರಭುಗಳಿಂದ ಗೆದ್ಕೊಂಡ್ ಬಂದಿರೋಂಥವ್ರು, ಇದು ಪೂರ್ಣ ಬಹುಮತ ಕೊಟ್ಟಿದ್ದು ನಿಮ್ಗೆ ಏನಂತೆ, ಸಮಗ್ರ ಕರ್ನಾಟಕ ಮಾಡಿ, ಅಸಮತೋಲನ ಮಾಡಬೇಡಿ, ತಾರತಮ್ಯ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ನೀವು ಮಾಡ್ತಾ ಇರೋದೇನು ಇವತ್ತು? ಅದು ಸದನದಲ್ಲಿ ನಿಂತ್ಕೊಂಡು ಕೂಡ ನಿಮ್ಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಸದನದಲ್ಲಿ ನೀವು ಬರೀ ನೆಪ ಮಾಡ್ಕೊಂಡು CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡೋದು ನೆಪ ಮಾಡಿ ಸದನ ನೀವು ಒಂದು ಮುಗಿಸ್ಕೊಂಡ್ ಬಂದ್ರಿ. ನೀವು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನೀವು ಮನ್ನಣೆ ಕೊಡಲಿಲ್ಲ. ಇವತ್ತು ಅಲ್ಲಿ ಹಾಸ್ಪಿಟಲ್ಗಳು ಮೇಡಮ್, ಹಾಸ್ಪಿಟಲ್ಗಳು ಇರೋ ಒಂದು ಮ್ಯಾಂಡೇಟರಿ ಪ್ರಕಾರ ಜನರಿಗೆ 10,000 ಜನರಿಗೆ ಒಂದು ಕೇಂದ್ರ, ಆರೋಗ್ಯ ಕೇಂದ್ರ ಇರಬೇಕು. ಇವತ್ತೇನಾಗ್ತಾ ಇದೆ, 10,000 ಜನಗಳಿಗೆ ಒಂದು ಆರೋಗ್ಯ ಕೇಂದ್ರ ಇರಬೇಕಾಗಿತ್ತು. ಆದ್ರೆ ಅಲ್ಲಿರೋಂಥ ಜಿಲ್ಲೆಗಳು ನೀವು ನೋಡ್ಬೋದು, ಬೀದರ್, ಬಳ್ಳಾರಿ, ಕಲಬುರಗಿ, ಹಾವೇರಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಧಾರವಾಡ ಜಿಲ್ಲೆಯಲ್ಲಿ 25,000-35,000 ಜನಕ್ಕೆ ಒಂದು ಆರೋಗ್ಯ ಕೇಂದ್ರ ಇದೆ. ನಾವೆಲ್ಲಿದ್ದೀವಿ ಇನ್ನು? ಅವ್ರ ಆರೋಗ್ಯ ವಿಚಾರ ಯಾರು ತಗೋಬೇಕು, ಕಾರ್ಯಕ್ರಮ ಯಾರು ತಗೋಬೇಕು ಇದನ್ನ? ಸೊ ಈ ರೀತಿಯಾಗಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, 7 ಜನರಿಗೆ ಒಬ್ರು ವೈದ್ಯರಿದ್ದಾರೆ. ಇವತ್ತು ಅಲ್ಲಿ 1,100 ಜನಕ್ಕೆ ಒಬ್ರು ಡಾಕ್ಟರ್ ಇದ್ದಾರೆ. ಆರೋಗ್ಯ ಕೇಂದ್ರಗಳಿಲ್ಲ ಅಲ್ಲಿ, ಅವ್ರ ವ್ಯವಸ್ಥೆ ಕೇಳೋರಿಲ್ಲ ಅಲ್ಲಿ. ಒಂದೇನಾದ್ರೂ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಅವರು ಎಲ್ಲೋಬೇಕು, ಇದ್ರ ಬಗ್ಗೆ ಯಾರು ತಗೋಬೇಕಾಗಿತ್ತು ನಿರ್ಧಾರಗಳನ್ನ? ಈ ರೀತಿಯಾದ ಸದನದಲ್ಲಿ ಚರ್ಚೆನೇ ಆಗ್ತಾ ಇಲ್ಲ. ತಾರತಮ್ಯ ಮಾಡಿ ಅಲ್ಲಿ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕಕ್ಕೆ. ಅಲ್ಲಿನ ಜನರ ಕಣ್ಣೀರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಶಾಪ ತೊಟ್ಟಿತ್ತೆ. ಇವತ್ತೇನು ಇವರು ಬಣ ಅಂತ ಓಡಾಡ್ತಾ ಇದಾರಲ್ಲ, ಆ ಸದನದಲ್ಲಿ ಇವರು ತಪ್ಪಿಸ್ಕೋಬೇಕು. ಸದನದಲ್ಲಿ ಯಾವ್ದೇ ಅನುಮೋದನೆ ಮಾಡಕ್ಕಾಗಲ್ಲ. ಆಮೇಲೆ ಅವ್ರ ಕಾರ್ಯಕಲ್ಪ ಇಲ್ಲ, ಶೂನ್ಯ, ನಗಣ್ಯ. ಏನ್ ಮಾಡಕ್ ಅವ್ರ ದುಡ್ಡಿಲ್ಲ, ಆರ್ಥಿಕ ದಿವಾಲಿ. ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರೆ ಉತ್ತರಗಳಿಲ್ಲ ಅವ್ರಿಗೆ. ಅವಾಗ ಅವ್ರು ಹೇಳ್ತಾರೆ, ಒಬ್ರು ಕುರ್ಚಿ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ವಿರೋಧ ಪಕ್ಷರು ಇವತ್ತು ಯಾವ ರೀತಿ ಹೇಳ್ತಾ ಇದ್ದಾರೆ, ಕಾನದ ಕಡಲಿಗೆ ಹಂಬಲಿಸುವ ಯಾಕೆ ಮನವಿ ಅಂತ ಆಡಳ್ತಾ ಇದ್ದಾರೆ. ಅಂದ್ರೆ ಇವರು ಪರಿಸ್ಥಿತಿ ಯಾವ ರೀತಿ ಬಂದ್ರೆ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಿದ್ರೆ, ಯಾಕಂದ್ರೆ ಇವ್ರಿಗೆ ಹೊಟ್ಟೆ ತುಂಬಿದೆ. ಶ್ರೀಮಂತ ನಾಯಕರು, ನೀವು ಸಮೀಕ್ಷೆಗಳು ನೋಡ್ತಾ ಇದೀರಿ. ನೀವು ಸಮೀಕ್ಷೆ ಪ್ರಕಾರ ಶ್ರೀಮಂತ CM ಅಂತಂದ್ರೆ ಸಿದ್ದರಾಮಯ್ಯ ಅಂತ ತೋರಿಸ್ತಾರೆ. ಅದೇ ರೀತಿ ಶ್ರೀಮಂತ ಶಾಸಕ ಅಂತಂದ್ರೆ DK ಶಿವಕುಮಾರ್ ಹೆಸರು ಬರ್ತಾ ಇದೆ. ಸೊ ಇವ್ರಿಗೆ ಹೊಟ್ಟೆ ತುಂಬಿದೆ, ಇವರು ಅಧಿಕಾರದ ದಾಹಿಗಳು. ಇವ್ರು ಇನ್ನೂ 2 ವರ್ಷ ಈ ರಾಜ್ಯನ ಸಂಪೂರ್ಣ ಕತ್ಲೆಲಿಟ್ಟು ಬೆಲೆ ಏರಿಕೆ ಮಾಡಿ ರಾಜ್ಯ ಜನ ಭೀತಿ ಬಿಟ್ಟು ಕಣ್ಣೀರ್ ಹಾಕ್ಸಿ ದಿನನಿತ್ಯ ಸಾವುಗಳಾಗ್ತಾ ಇದಾವೆ. ನೇರ ಹೊಣೆ ರಾಜ್ಯ ಸರ್ಕಾರನೇ ಮೇಡಮ್ ಇವತ್ತು. ರೈಟ್, ಕುಮಾರ್ ಅವರು ಹೇಳಬೇಕು. ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಮೊದಲ ಪ್ರಶ್ನೆ, ಇಕ್ಬಾಲ್ ಹುಸೇನ್ ಅವ್ರಿಗೆ ಅಥವಾ DK ಶಿವಕುಮಾರ್ ಬಣದವರಿಗೆ ನೋಟಿಸ್ ಹೋಗುತ್ತೆ, ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ನೋಟಿಸ್ ಹೋಗಿದೆಯಾ? ನಮ್ಮ ಇಬ್ಬರು ವಕ್ತಾರರು ಮಾತಾಡೋದು ಕೇಳಿಸ್ಕೊಂಡೆ. ಮತ್ತು ನಿಮ್ಮದು ಒಂದು ಪ್ರಶ್ನೆ ಇದೆ, ಇಕ್ಬಾಲ್ ಹುಸೇನ್ ಅವ್ರಿಗೆ KPCCಯಿಂದ ನೋಟಿಸ್ ಅಂದರೆ ನೀವು ಈ ವಿಷಯ ಮಾತನಾಡಿದ್ದೀವಿ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕೋ ಬೇಡವೋ, ಏನಿದೆ ಮಾತಾಡಿದ್ದು ಸರಿಯೋ ತಪ್ಪು ಅಂತ ಹೇಳಿ ಅಂತ ಒಂದು ಪ್ರಶ್ನೆ ಕೇಳಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವ್ರು ಮಾತನಾಡಿದ್ರೆ ನೋಟಿಸ್ ಕೊಡೋದಿಲ್ಲ, ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ರೆ ಕೊಟ್ಟಿದ್ದೀವಿ ಅನ್ನೋದು ನಿಮ್ಮ ಭಾವಾರ್ಥ. ಇಕ್ಬಾಲ್ ಹುಸೇನ್ ಅವರ
ಒಳಗಿನ ನೋವು. ಅದು ನಿಮ್ಮ ಭಾವ ಅರ್ಥ ಅದೇ, ಅವ್ರು ಬೇಕಾದ್ರೆ ಕೊಡ್ತೀವಿ, ಇವ್ರು ಕೊಡೋದಿಲ್ಲ, ಆ ಬಣ ಈ ಬಣ. ಅವರು ಹೇಳಿರಂಗೆ ಬಲಾತ್ಕಾರ ಮತ್ತು ಚಮತ್ಕಾರ. ಮೇಡಮ್, ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಲಾತ್ಕಾರವೂ ಇರೋದಿಲ್ಲ, ಚಮತ್ಕಾರವೂ ಇರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅದನ್ನೊಂದ್ಸತಿ ಅಲ್ಲ, ಯಾಕೆ ಅನ್ನೋದನ್ನ ಹೇಳ್ತೀನಿ. ಹೆಂಗು ಒಂದು ಸಮೀಕರಣ ಮಾಡ್ಬೋಣ. ಈಗ GT ದೇವೇಗೌಡರು ಚಮತ್ಕಾರ, CB ಸುರೇಶ್ ಬಾಬು ಅವರು ಬಲಾತ್ಕಾರ, ವಿಜಯೇಂದ್ರ ಅವರು ಚಮತ್ಕಾರ, ರಮೇಶ್ ಜಾರಕಿಹೊಳಿ ಅವರು ಬಲಾತ್ಕಾರ. ಸ್ವಲ್ಪ ಯೋಚನೆ ಮಾಡೋಣ ನಾವು ಕಾಂಬಿನೇಷನ್. ಅವ್ರದ್ದು ಆಮೇಲೆ ನಿಮ್ದೇನಿದೆ ಫಸ್ಟ್ ಕ್ಲಿಯರ್ ಮಾಡಿ, ಆಮೇಲೆ ಅವ್ರದ್ದು ಮಾತಾಡೋಣ. ಮೇಡಮ್, ಇವಾಗ ಪದನ ಬಳಕೆ ಮಾಡೋದ್ಮೇಲೆ ನಾವು ಹೇಳಬೇಕಾಗುತ್ತಲ್ವಾ? ಆಯ್ತು, ಈಗ ಚಮತ್ಕಾರ ನಿಖಿಲ್ ಕುಮಾರಸ್ವಾಮಿ ಅವರು, ಅಥವಾ ಹೆಸರು ಹೇಳ್ಬೇಕಂದ್ರೆ ಬೇಜಾರಾಗತ್ತೆ. ಒಬ್ಬ ಹಿರಿಯ ಶಾಸಕರು, ಹಿರಿಯ ಮುತ್ಸದಿ, ಯಾರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು, ಯಾರ ಆದೇಶಕ್ಕೆ ತಲೆ ಬಗ್ಸ್ಕೊಂಡು ಓಡಾಡಬೇಕು ಅನ್ನೋದೊಂದು ಇಲ್ಲಿ. ಅಲ್ಲಿ ಅದು ಮೊದಲೇ ಇವ್ರದ್ದು ಅಡುಗೆ ಮನೆ ಪಕ್ಷ, ಹೌದು, ನಾಗಪುರದ ಗರ್ಭಗುಡಿ ಪಕ್ಷ. ಅಲ್ಲ ಅಲ್ಲ, ನೀವು ಮಾತಾಡೋ ಏನು ಮಾತಾಡಿಲ್ಲ, ನೀವೇನೇನೋ ಮಾತಾಡಿದ್ದೀರಾ, ನೀವೇನೇನೋ ಮಾತಾಡ್ರಿ. ಸುಮ್ಮನೆ ನಮ್ದು ನೋಡ್ಬೇಡಿ ನೀವು. ನಮ್ ನಾಗ್ಪುರನೂ ಇದೆ, ಡೆಲ್ಲಿನೂ ಇದೆ, ಕರ್ನಾಟಕನೂ ಇದೆ, ದಾವಣಗೆರೆನೂ ಇದೆ, ಜಗನ್ನಾಥ್ ಭವನೂ ಇದಾರೆ. ನಿಮ್ ಯೋಗ್ಯತೆಗೆ ಒಬ್ಬ ಸಿಎಂ ಯಾರು ಅಂತ ಹೇಳಕ್ಕಾಗ್ತಲ್ಲ. ಸುಮ್ಮನೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ನಿಮ್ಮ ವಿಚಾರವನ್ನ ಮಾತಾಡ್ಲಿ. ನನ್ನ ಪಕ್ಷದ ವಿಚಾರ ಮಾತಾಡಿದಾಗ ನಾನು ಬರ್ಲೇಬೇಕು, ನನಗೆ ಅವ್ರಿಗೆ ಹೇಳಲೇಬೇಕು. ಅವ್ರು ತಿಳುವಳಿಕೆ ಇಲ್ಲ ಅನ್ಸುತ್ತೆ. ನಾಗ್ಪುರದಲ್ಲಿ ಯಾವ ಮೀಟಿಂಗ್ ಆಯ್ತು, ಇವ್ರ ಮಾಹಿತಿ ಇದೆಯಾ? ಇವ್ರ ಮಾಹಿತಿ ಇದೆಯಾ? ಇವತ್ತು ICC ಅಧ್ಯಕ್ಷರಾದಂತ ಬೆಂಗಳೂರು ಆಯ್ತಾಯ್ತು ಕುಮಾರ್ ಅವರೇ, ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ನಿಘಂಟಿಂದ ಅಲ್ಲ ಸರ್, ಕುಮಾರ್ ಸರ್, ಕುಮಾರ್ ಅವರೇ ಇಲ್ಲಿ ಸರಿಯಾದಂತ ರೀತಿಯಲ್ಲಿ ಮಾತಾಡಿದ್ರೆ ನಾನು ಬಾಯಿ ಮುಚ್ಚಿಗೆ ಕೂತಿರ್ತೀನಿ. ಮೂರು ಪ್ರಶ್ನೆ ಕೇಳಿದ್ವಿ ದೇಶದ ಮುಂದೆ, ಮೂರು ಪ್ರಶ್ನೆ ದಮ್ಮು ತಾಕತ್ ಬಗ್ಗೆ ಮಾತಾಡ, ದೇಶದ ಬಗ್ಗೆ ಮಾತಾಡೋಣ, ಉತ್ತರ ಕೊಡ್ರಿ. ದೇಶದ ಬಗ್ಗೆ ಇವತ್ತಿನವರೆಗೂ ನಿಮ್ಗೆ ಯೋಗ್ಯತೆ ಇಲ್ಲ. ಎಲ್ಲಿವರೆಗೆ ಇದು ಮುಂದುವರಿಯುತ್ತೋ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಚಳಿಗಾಲದ ಅಧಿವೇಶನ ಆಗ್ತಿರ್ಬೇಕಾದ್ರೆ ಕುಮಾರ್ ಸರ್, ಅದು ಈ ಕುರ್ಚಿ ವಿಚಾರ ಸದನವನ್ನ ಅಪೋಷಣ ತಗೋಬಾರದು. ಆ ನಿಟ್ಟಿನಲ್ಲಿ ನೋಡಿ, ಇಕ್ಬಾಲ್ ಹುಸೇನ್ ಅವರು ಬಹಳ ಸ್ಪಷ್ಟವಾಗಿ ಅವರ ನಿಘಂಟಿಂದಾನೇ ತೆಗೆದಿರುವಂತಹ ಪದಗಳಿದು, ಬಲಾತ್ಕಾರ ಚಮತ್ಕಾರ ಅಂತ. ನೀವು ಅದನ್ನ ಹೇಳೋದು ಬಿಟ್ಬಿಟ್ಟು ಏನೋ ಮಾತಾಡಿದ್ದಾರೆ ಅಂತ ನೀವು ನಾಗಪುರ ಏನದು JP ಭವನಕ್ಕೆಲ್ಲ ಹೋಗ್ಬಿಟ್ರೆ ಹೆಂಗೆ ಮೇಡಮ್? ಈಗ ಬಲಾತ್ಕಾರ ಚಮತ್ಕಾರ ಮಾತಾಡಿದ್ರು ಸರಿ, ಒಪ್ಕೊಳ್ಳೋಣ. ಅದು ಅಲ್ಲಿಗೆ ಸೀಮಿತ, ಅದು ಅಷ್ಟಕ್ಕೆ. ಅವ್ರಿಗೆ ವೈಯಕ್ತಿಕ ಹೇಳ್ಕೊಂಡಿದ್ದಾರೆ, ಸಂತೋಷ. ಅದೇ ನಮ್ಮ ಹೈಕಮಾಂಡ್ ಆಗಲಿ, ನಮ್ಮ ಪಕ್ಷದ ನಾಯಕರಾಗಲಿ, ನಮ್ಮ ರಾಜ್ಯ ಅಧ್ಯಕ್ಷರಾಗಲಿ, ಅಥವಾ ನಮ್ಮ ಕೇಂದ್ರದ ಅಧ್ಯಕ್ಷರಾಗಲಿ, AICC ಅಧ್ಯಕ್ಷರಾಗಲಿ, ಎಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರಾ, ಹೇಳಿದ್ದಾರಾ? ನಾನು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗಬೇಕು, ಸುಭಿಕ್ಷತೆ ಕರ್ಕೊಂಡು ಹೋಗಬೇಕು. ಕೋವಿಡ್ ನಂತರದ ದಿನಗಳಲ್ಲಿ ಜನರ ಬದುಕು ಅಸಹನೀಯ ಆಗಿತ್ತು, ಅದು ಸಹನೀಯ ಸ್ಥಿತಿಗೆ ತರಬೇಕು ಅಂತ ಹೋರಾಟದಲ್ಲಿದ್ದೀವಿ. ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ವಿ, ಇದು ಗ್ಯಾರಂಟಿಗಳು, ಅದನ್ನು ಲಾಗು ಮಾಡಿ ಜನರಿಗೆ ಮುಟ್ಟಿಸಿ, ಅದಾದ ನಂತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಗಮನ ಕೊಟ್ಟು ಕೆಲಸ ಮಾಡ್ತಿದ್ದೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ.
ಒಂದು ರಾಜಕೀಯ ಪಕ್ಷ ನಮ್ಮ ಪಕ್ಷದಲ್ಲಿ. ಆದರೆ ನಾಗಪುರದಂಥ ಗರ್ಭಗುಡಿ ಪಕ್ಷದಲ್ಲಿ ಯಾರು ಸದ್ದು ಬಿಡೋಕ್ಕಾಗೋದಿಲ್ಲ. ಅವ್ರ ಕಡೆ ಯಾರು ಅವ್ರ ಹೈಕಮಾಂಡ್ ಅಂತ ಕೇಳಿದ್ರೆ ಇವತ್ತವರೆಗೂ ಉತ್ತರ ಇಲ್ಲ. ನಾಗಪುರವೋ ಅಥವಾ ನಡ್ಡಾ ಅವರು. ಒಂದು ನಿಮಿಷ, ನಾನು ವಿಚಾರ ಬಂದಾಗ ಅಷ್ಟೇ ಮಾತಾಡ್ತೇನೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ನಾನು. ಎಸಿಸಿ ಅಧ್ಯಕ್ಷರಾದಂತ ಬೆಂಗಳೂರಿಗೆ ಬಂದಂತ ಮಲ್ಲಿಕಾರ್ಜುನ್ ಅವರು ಅವ್ರ ಮೇಲೆ ಗೌರವ ಇದೆ. ಕರ್ನಾಟಕದವರೇ ಇಲ್ಲಿನ ಎಲ್ಲ ಚರ್ಚೆಗಳನ್ನ ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಸಿಎಂ ಅವರ ವಿಚಾರಗಳನ್ನ ನಾನು ಆಲಿಸಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ವಿಚಾರಗಳನ್ನ ನಾನು ಆಲಿಸಿದ್ದೀನಿ. ಆದ್ರೆ ನಾನು ಇಲ್ಲಿ ಅದನ್ನ ಒಂದು ನಿಮಿಷ ಬಗೆಹರಿಸಕ್ಕಾಗಲ್ಲ. ಅದನ್ನ ಹೈಕಮಾಂಡ್ ತಿಳಿಸ್ತೀನಿ ಹೈಕಮಾಂಡ್ ಯಾರು ಅಂತ ಈಗ ಆಯ್ತು ಸರ್. 2.5 ವರ್ಷದಿಂದ ಬಿಜೆಪಿ ಅಧ್ಯಕ್ಷ ಯಾರು, ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಕೆಲಸ ಮಾಡ್ತಿದ್ರು ಅಂತ ಇದೇ ಚರ್ಚೆ. ವಿರೋಧ ಪಕ್ಷದ ನಾಯಕರು ಬರ್ಕೊಳ್ಳಿ. ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು ಮಾಹಿತಿ ಕೊಡ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ಅವ್ರು ಕೇಳೋಣ. ಮೇಡಮ್, ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ ಎತ್ತೇಳ್ನವ್ರನ್ನ. ಇವತ್ತು ಯತೀಂದ್ರ ಅವ್ರು ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೊಡಕ್ಕೆ ಹಿರಿಯ ಶಾಸಕರು, ಮಾಜಿ ಕೇಂದ್ರದ ಮಂತ್ರಿಗಳು ಯತ್ನಾಳ್ ಅವರು ಈ ಪಕ್ಷದ ಅಧ್ಯಕ್ಷ ನಾನೇ ಅಂತ ಸದನದಲ್ಲಿ ಹೇಳಿದ್ದಾರೆ. ನಾನೇ ಅಧ್ಯಕ್ಷ ಅಂದ್ರೆ ನಾವು ಸಂತೋಷದಿಂದ ಕರ್ಕೊಳ್ತೇವೆ. ಒಂದ್ ನಿಮಿಷ ಇರ್ರಿ. ಈಗ ಏನು ಆಗ್ಲೇ ಇವರು ನಮ್ಮ ಬಿಜೆಪಿ ವಕ್ತಾರಾದ್ಮೇಲೆ ಜೆಡಿಎಸ್ ವಕ್ತಾರರು ಅದೆಂತದೋ ಒಂದು ಕಾಣದ ಕಡಲಿಗೆ ಹಂಬಲಿಸಿದೆ. ಸಿ ಯಶವಂತ್ ಅವರು ಒಂದು ಪ್ರಸಿದ್ಧವಾದ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಅಂತ ಹೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು, ಅವ್ರ ಪಕ್ಷದ ಅಧ್ಯಕ್ಷರ ರೇಸ್ ನಲ್ಲಿ ಇರುವಂತವರು ಸುನೀಲ್ ಕುಮಾರ್ ಅವರು ಅದನ್ನ ಇವತ್ತು ಹಾಸ್ಯಾಸ್ಪದವಾಗಿ ಅದು ನಡೆದ ಘಟನೆಯನ್ನ ವಿಸ್ತರಿಸಿ ಮಾತನಾಡಿದ್ದಾರೆ. ಮತ್ತೊಂದು ವಿಷಯಕ್ಕೆ ಬರ್ತೀನಿ. ಪಾಪ ಸುನೀಲ್ ಕುಮಾರ್ ಅವರು ಒಂದು ಮರ್ತೋಗ್ಬಿಟ್ಟಿದ್ದಾರೆ. ಕುರುಡು ಕಾಂಚಾಣ ಕುಣಿತಲಿತ್ತು, ಕಾಲಿಗೆ ಬಿದ್ದವರ ತುಳಿತಲಿತ್ತು, ಪರಶುರಾಮನ ಪ್ರತಿಮೆ ನೆಲಕ್ಕೆ ಕುಸಿದು ಬಿತ್ತು. ಅದನ್ನು ಒಂದು ಹೇಳ್ಬೇಕಾಗಿತ್ತಲ್ವಾ? ಪರಶುರಾಮನ ಕುಸಿದು ಲೂಟಿ ಆಯಿತು, ಕುರುಡುಕಾಚಾಣ ಕುಣಿಯುತ್ತಲಿತ್ತು ಅಂತ ಅದನ್ನು ಹೇಳ್ಬೇಕಿತ್ತಲ್ವಪ್ಪ? ಅದೇಂಗ್ ಹೇಳ್ತಾರ ಮೇಡಮ್? ನಮ್ಮ ನಾಯಕರು ಕುರ್ಚಿ ಆಯ್ತು, ಸಂತೋಷ ಏನೋ ಹೇಳಿದ್ದಾರೆ. ಅವರು ಕಾರ್ಯಕ್ರಮಗಳ ಕುರಿತು, ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವಾಗ ವಿನಯಪೂರ್ವಕವಾಗಿ ಎಲ್ಲ ಸದಸ್ಯರು ಕೇಳ್ಕೊತಾ ಇದ್ದೇನೆ, ಈ ಥರದ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಬೇಕು, ನಿಮ್ಮ ಬೆಂಬಲ ಬೇಕು ಅಂತ ಕೇಳಿದ್ದಕ್ಕೆ ಅವರು ಹೇಳಿದ ಗೀತೆಯ ತಾತ್ಪರ್ಯ ಅದೇ. ವಾಪಸ್ ಇನ್ನೊಂದು ತಾತ್ಪರ್ಯನೂ ನಮ್ಮ ನಾಯಕರು ಹೇಳಿದಿದ್ರೆ ಸೊರಗ್ತಿತ್ತು ಅಲ್ಲಿಗೆ. ಆಮೇಲೆ ಆಸ್ಪತ್ರೆ ವಿಷಯ ಮಾತಾಡಿದ್ರು. ಬಹಳ ಗಂಭೀರವಾದ ವಿಷಯ ಮೇಡಮ್. ಲ್ಯಾಪ್ಟಾಪ್ ಒಳಗೆ ಇಡೀ ದೇಶದ ಆಸ್ಪತ್ರೆಗಳನ್ನು ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಯಾರು ಹೇಳಿದ್ದು ನಿಮ್ಗೆ? ಯಾರು ಹೇಳಿದ್ದು ಮಾಹಿತಿ ಕೊಡಿ. ಯಾರು ಹೇಳಿದ್ದು ನಿಮ್ಗೆ? ಹೇಳಿದ್ವಾ ನಾವು? ಎಲ್ಲರೂ ಒಂದು ವರದಿ ಇದ್ರೆ ಕೊಡಿ, ಅದಕ್ಕೆ ದಾಖಲೆ ಕೊಡಿ. ಭಾರತ ದೇಶ ಪ್ರಪಂಚದಾದ್ಯಂತ ಎಲ್ಲ ನನ್ನ ಹತ್ರನೂ ಮೊಬೈಲ್ ಇದೆ, ಎಲ್ಲ ಮೊಬೈಲ್ ಇದೆ. ನಿಮಗೆ ಯಾರು ಹೇಳಿದ್ದು ಆಸ್ಪತ್ರೆಗೆ ಅಂತ? 24 ಗಂಟೆ ದುಡಿಯೋ ಮೋದಿ ಅವರು ಮೊಬೈಲ್ ಅಲ್ಲಿ ಇದೆ, ಅಲ್ಲ ಲ್ಯಾಪ್ಟಾಪ್ ಅಲ್ಲಿ ಇದೆ. ಭಾರತ ದೇಶದ ಎಲ್ಲಾ ಮೊಬೈಲ್ ಅಲ್ಲೂ ಟ್ರೋಲ್ ಮಾಡಿದ್ರಿ ನೀವೇ, ನಿಮ್ಮ ಅಂಗಪಕ್ಷದವರು, ನಿಮ್ಮ ಸದಸ್ಯರು, ನಿಮ್ಮ ನೆಂಟರು, ಇಷ್ಟರು ಎಲ್ಲರೂ ಮಾಡಿದ್ರಿ. ಚಾಮರಾಜನಗರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಜೀವ ರಕ್ಷಕ ಆಕ್ಸಿಜನ್ ಕೊಡಕ್ಕೆ ಇವ್ರ ಕೈಯಲ್ಲಿ ಆಗ್ಲಿಲ್ಲ. ಆಮೇಲೆ ಇವ್ರು ಇನ್ನೊಂದು ಪಾಪ ಆಸ್ಪತ್ರೆಗಳದು ಅವ್ಯವಸ್ಥೆ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಅಲ್ಲ ಡಾಕ್ಟರ್ ಇಲ್ಲ, ಇವ್ರು ಇರೇ ಇಲ್ಲ. ಯಾಕಪ್ಪ? ಕೋವಿಡ್ ಬಂತು ಇಡೀ ದೇಶಕ್ಕೆ. ಇವತ್ತು 73 ಹೆಚ್ಚು ದೇಶಗಳಲ್ಲಿ
ಪಕ್ಷಗಳು ಸಬ್ಜೆಕ್ಟ್ ಅನ್ನ ಡೈವರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಪ್ರಾದೇಶಿಕ ಪಕ್ಷಗಳು ಸದನದಲ್ಲಿ ಹಿಂಗೆ ಆಗ್ತಿರೋದು, ಅದು ಜನರ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನಾನು ಪ್ರಾದೇಶಿಕ ಪಕ್ಷ ಮಾತಾಡ್ತೀನಿ. ನಾಗೇಂದ್ರ ಅವರೇ, ಬಿಡಿ ಸರ್, ಬಿಡಿ ಸರ್, ಅರ್ಧ ಗಂಟೆನೂ ಹಿಂಗೆ ಸ್ಪಾಯ್ಲ್ ಮಾಡೋದು ಇಷ್ಟ ಇಲ್ಲ. ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ಈ ಜಟಾಪಟಿ ಒಳಗೆ ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ತಗೋಬೇಕು. ಆದ್ರೆ ಇಬ್ಬರ ಜಟಾಪಟಿಯಲ್ಲಿ ಮೂರನೇವ್ರಿಗೆ ಲಾಭ ಚಾನ್ಸಸ್ ಇದೆಯಾ ಅಂತ. ಯಾಕಂದ್ರೆ ದಲಿತ ಸಿಎಂ ಕೂಗು ಸಿಕ್ಕಾಪಟ್ಟೆ ಇದೆ. ಈ ನಡುವೆ ಸಿಎಂ ಸ್ಥಾನದಿಂದ ವಂಚಿತರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅವಕಾಶ ಇದೆಯಾ? ಯಾಕಂದ್ರೆ ಇವತ್ತು ಪಾಪ ಸದನಕ್ಕೆ ಹೋಗಬೇಕಾದ್ರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಶುಭವಾಗ್ಲಿ, ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತಿದ್ರು. ನಿಮ್ ಪಕ್ಷದ ಇಂಪಾರ್ಟೆಂಟ್ ಪಾಯಿಂಟ್ ಮಾತಾಡ್ತಾ ಇದ್ದೀವಿ, ನಿಮ್ ಪಕ್ಷದೇ ಮಾತಾಡಿದ್ದೀವಿ. ಇರಿ ಸರ್, ಆಯ್ತು ಸರ್, ಇರಿ ಸರ್, ನೋಡೋಣ ಡಾಕ್ಟರ್ ಜಿ. ಆಯ್ತು ಸರ್, ಆಯ್ತು, ಡನ್. ಅವಕಾಶ ಇದೆಯಾ ಮೇಡಮ್? ಇವತ್ತು ನೀವು ನೋಡ್ಬೋದು 2014ರಲ್ಲಿ ಪರಮೇಶ್ವರ್ ಅವರು ನೇತೃತ್ವ ವಹಿಸಿದ ಅಧ್ಯಕ್ಷ ಇದ್ರು, KPCC ಅಧ್ಯಕ್ಷ ಇದ್ರು. ಅವ್ರನ್ನ ಸಿದ್ದರಾಮಯ್ಯ ಅವರು ಸೋಲಿಸಿದ್ರು. ಅದು ಇಡೀ ರಾಜ್ಯಕ್ಕೆ ಗೊತ್ತಾಗಿರೋ ಸುದ್ದಿ, ಅದು ಎಲ್ಲ ಪತ್ರಿಕೆ ಬಂದಿದೆ. ಆದ್ರೆ ಕೂಡ ಪರಮೇಶ್ವರ್ ಅವರು 123 ಸ್ಥಾನ ತಂದ್ರು. 2013ರಲ್ಲಿ 123 ಸ್ಥಾನ ಪರಮೇಶ್ವರ ಅಧ್ಯಕ್ಷ ಸ್ಥಾನದಲ್ಲಿ ಬಂತು. ಆಗ ಅವ್ರನ್ನ CM ಮಾಡಿಲ್ಲ, MLC ಮಾಡಿಲ್ಲ. MLC ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಯಾಕಂದ್ರೆ ಅವರು ಪಕ್ಷದ ಅಧ್ಯಕ್ಷ ಇದ್ರು, ಅವ್ರನ್ನೇ ಮಾಡ್ಬೇಕಂತಾನೆ ಮುಂಚೂಣಿಯಲ್ಲಿತ್ತು. ಆವಾಗ ತಾನೇ ವಲಸೆ ಬಂದಿದ್ರು ಸಿದ್ದರಾಮಯ್ಯ ಅವರು. ಸೊ ಇಲ್ಲಿ ಇಲ್ಲಿ ಏನಾದ್ರು ಪರಮೇಶ್ವರ್ ಗೆದ್ಬಿಟ್ಟು ಅವ್ರು CM ಆಗಿ ಹೋಗ್ತಾರೆ ಅಂತ ಕ್ಲಿಯರ್ ಆಗಿತ್ತು. ಅವ್ರದೇ ಮುಂಚೂಣಿಯಲ್ಲಿತ್ತು. ಅವ್ರನ್ನ ಸೋಲ್ಸಿದ್ರು. ಆದ್ರೂ ಅವ್ರ ಅಧ್ಯಕ್ಷತೆಯಲ್ಲಿ 123 ಸ್ಥಾನ ಬಂದಿತ್ತು ನೋಡಿದ್ವಿ. ಅದೇ ರೀತಿ 2018ರಲ್ಲಿ ಇದೇ ಒಂದು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬರೀ 73 ಸ್ಥಾನಗಳು ಬಂದ್ವು ರಾಜ್ಯದಲ್ಲಿ. ಇವತ್ತು 140 ಸ್ಥಾನ ಬಂದಿದೆ. ಇವತ್ತು ನೀವು ಇತಿಹಾಸ ತಗೊಂಡು ಹೋಗ್ತಾ ಇದ್ರೆ ಇತಿಹಾಸದಲ್ಲಿ ಮರ್ಯಾದೆ ಕುತ್ಕೊಳ್ಳಿ, ಸ್ವಲ್ಪ ಗಂಭೀರ ಕುತ್ಕೊಳ್ಳಿ, ಗೌರವ ತಾವೇ ಕುರ್ಚಿ ಗೌರವ ಕುತ್ಕೊಳ್ರಿ. ಒಂದ್ ನಿಮಿಷ ಕುತ್ಕೊಳ್ರಿ. ನನ್ನ ಕೇಳಿದ ಪ್ರಶ್ನೆ ಕೇಳಿರೋದು ಎಲ್ಲಿಂದ ಬರ್ತಾರೆ ಇವರೆಲ್ಲ? ಮಾರ್ಕೆಟ್ ಇಂದ ಬರ್ತಾರೆ ಇವರು. ಇವತ್ತು ನೋಡಿ ಮೇಡಮ್, ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದು 50 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇತ್ತು, ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇತ್ತು. ಆದ್ರೆ ಇವತ್ತು ರಾಜ್ಯದಲ್ಲಿ ಎಂತ ಘೋರ ಅನ್ಯಾಯ ಆಗ್ತಾ ಇದೆ ಈ ಒಂದು ದಲಿತ ಸಮುದಾಯಕ್ಕಂದ್ರೆ, ಇದ್ ಕಡೆ ಮತ ಬ್ಯಾಂಕ್ಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಸಂವಿಧಾನ ಬಚ್ಕೊಂತಾರೆ. ಇದ್ ಕಡೆ ಇನ್ನೊಂದ್ ಕಡೆ ಮುಸ್ಲಿಮ್ಸ್ ಅನ್ನು ಓಲೈಕೆ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಆಚರಣೆಗೆ ಹೋಗ್ತಾರೆ, ಜಯಂತಿಗೆ ಹೋಗ್ತಾರೆ. ಆ ಟಿಪ್ಪು ಸುಲ್ತಾನ್ ಜಯಂತಿ ಸಮುದಾಯಕ್ಕೆ ಬೇಡ, ಮುಸ್ಲಿಂ ಸಮುದಾಯದಲ್ಲಿ ಆಚರಣೆ ಇಲ್ಲ, ನಾವು ಜಯಂತಿ ಮಾಡಲ್ಲ ರೀ, ನಾವು ಬರ್ತಡೇನೆ ಮಾಡಲ್ಲ ರೀ ಅಂತಾರೆ. ಆದ್ರೆ ಇವ್ರು ಒಲವು ಮತ ಬ್ಯಾಂಕ್, ವೋಟ್ ಬ್ಯಾಂಕ್ಗೋಸ್ಕರ ಟಿಪ್ಪು ಸುಲ್ತಾನ್ ಹೆಸರು ತರ್ತಾರೆ. ಇಲ್ಲ ಹಂಗೆ ದಲಿತರನ್ನ ಮತ ಬ್ಯಾಂಕ್ಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿ ಸಾರಿ ಯೂಸ್ ಮಾಡ್ಕೊತಾರೆ, ಸಂವಿಧಾನ ಯೂಸ್ ಮಾಡ್ಕೊತಾರೆ. ಆದರೆ 1956ರಿಂದ ನನ್ನ ಪಕ್ಷದ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡಿತ್ತು, ಪರಮೇಶ್ವರ್ ಏನಾದ್ರು ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನ ಕೊಡ್ಬೇಕಂದ್ರೆ ಉಪಮುಖ್ಯಮಂತ್ರಿ ಮಾಡಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಉಪಮುಖ್ಯಮಂತ್ರಿ ಮಾಡಿದ್ರು 2018ರಲ್ಲಿ ಮೈತ್ರಿ ಸರ್ಕಾರದಲ್ಲಿ. ಇಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ ಯೋಗ್ಯತೆ ಇರಲಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಮಾಡಿದ್ರು ಪರಮೇಶ್ವರ್ನ. 100 ಸತಿ ಹೇಳ್ಬೇಕಾಗುತ್ತೆ, 100 ಸತಿ ಹೇಳ್ತೀನಿ ಇದೇ ಮತ. ಸೈಲೆಂಟ್ ಆಗಿ ಕುಂತಿರ ಅಂದ್ರೆ 100 ಸತಿ ಹೇಳ್ತೀನಿ, 101 ಸತಿ ಹೇಳ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಮಾಡಿದ್ದು ಮೊಟ್ಟ ಮೊದಲ ದಲಿತ ನಾಯಕರಂದ್ರೆ ಪರಮೇಶ್ವರ್ನ 2018ರಲ್ಲಿ ಮೈತ್ರಿ ಸರ್ಕಾರದಲ್ಲಿ. ಅದೇ ರೀತಿ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ 1956ರಿಂದ ತಗೊಂಬನ್ನಿ ಮೇಡಮ್, ಇವತ್ತವರೆಗೂ 14 ಜನ ಲಿಂಗಾಯತರಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಅದೇ ರೀತಿ 1972ರಲ್ಲಿ ಅರಸು ಸಮುದಾಯದ CM ಇಬ್ಬರಾಗಿದ್ದಾರೆ. ಅದೇ ರೀತಿ 1980ರಿಂದ 88ರಲ್ಲಿ ಬ್ರಾಹ್ಮಣ ಸಮುದಾಯದ 2 CM ಆಗಿದ್ದಾರೆ. ಅದೇ ರೀತಿ 1992ರಲ್ಲಿ ಬಂಗಾರಪ್ಪ ಈಡಿಗ ಸಮುದಾಯದ ಒಬ್ಬರು CM ಆಗಿದ್ದಾರೆ. ಅದೇ ರೀತಿ 1992-94ರಲ್ಲಿ ವೀರಪ್ಪ ಮೊಯ್ಲಿ ದೇವೇಡಿಗ ಆ ಸಮುದಾಯದ CM ಆಗಿದ್ದಾರೆ. ಅದೇ ರೀತಿ 1994-18ವರೆಗೂ ಒಕ್ಕಲಿಗರು 5 ಜನ CM ಆಗಿದ್ದಾರೆ ರಾಜ್ಯದಲ್ಲಿ. ಅದೇ ರೀತಿ 2004-2006ವರೆಗೂ ರಜಪೂತ್ ಧರ್ಮ್ ಸಿಂಗ್ ಅವರು ಕೂಡ CM ಆಗಿದ್ದಾರೆ ರಾಜ್ಯದಲ್ಲಿ.
ಅದೇ ರೀತಿ 2013 2025 ಕೂಡ ಕುರುಬ ಸಿಎಂ 2 ಸಾರಿ ಆಗಿದ್ದಾರೆ. ದಲಿತರೇನಪ್ಪ ಮಾಡಿದ್ದಾರೆ ನಿಮ್ಗೆ? ಅಲ್ಲಿ ದಲಿತರು ನಿಮ್ಗೆ ಮತ ಬ್ಯಾಂಕ್ ಇಲ್ವಾ? ಇವತ್ತು ದಲಿತರನ್ನ ನೀವು ಕಸ ಗುಡ್ಸಕ್ಕೆ, ಪೋಸ್ಟ್ ಆಫೀಸ್ ಗೆ ಸೇವೆ ಮಾಡ್ಕೊಳ್ಳಕ್ಕೆ ಬಾಗಲಕೋಟೆಗೆ ಇಟ್ಕೊಂಡಿದ್ದೀರಾ ನೀವು. ಇವತ್ತು ಏನ್ ತಪ್ಪಿದೆ? ಅಲ್ಲಿ ಇವತ್ತು ದಲಿತಕ್ಕೂ ಬರ್ತಾ ಇಲ್ಲ. ಪರಮೇಶ್ವರ್ ಅವರಿಗೆ ಏನು ಅರ್ಹತೆ ಕಡಿಮೆ? ಡಾಕ್ಟರೇಟ್, ಜ್ಞಾನ ಇದೆ, ವಿದ್ಯಾವಂತರು, ಯಾಕೆ ಅವ್ರು ಮಾಡಬಾರ್ದು? ಅದೇ ರೀತಿ ಇವತ್ತು ನ್ಯಾಯಬದ್ಧವಾಗಿದೆ, ನ್ಯಾಯಬದ್ಧ ಹೋರಾಟ ಇದೆ, ಮಾಡ್ಲಿ. ಅವ್ರಿಗೆ ಯೋಗ್ಯತೆ ಇದೆ. ಇವತ್ತು ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಇಲ್ಲ, ಇವತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾರಲ್ವಾ? ಜಮೀರ್ ಮಳ್ಳಿ ಮುಖ್ಯಮಂತ್ರಿ ಮಾಡಿ, ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಎಜುಕೇಟೆಡ್ಸೇ, ರಾಜಕೀಯದಲ್ಲಿ ನುರಿತವರೇ, ಅನುಭವಿಗಳೇ. ಸ್ವತಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಬಂದು ಈ ಸಮಸ್ಯೆಯನ್ನು ಹೈಕಮಾಂಡ್ನವ್ರು ಬಗೆಹರಿಸ್ತಾರೆ, ಹೈಕಮಾಂಡ್ ಹೇಳಿದಾಗ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಮಗದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋದಾದ್ರೆ ಅದು ಅವ್ರಿಗೆ ಗೊತ್ತಿಲ್ವಾ? ಬೇಕಂತಾನೆ ಬಾಂಬ್ಗಳನ್ನು ಸಿಡಿಸೋದ? ಇಲ್ಲ ಮೇಡಮ್, ಇದು ಸ್ಪಷ್ಟವಾಗಿ ಗೊತ್ತಿದೆ ಈ ರಾಜ್ಯದ ಜನತೆಗೆ. ಇದೆಲ್ಲೋ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಯತೀಂದ್ರ ಅವರು ನೋಡಿ, ಯಾವ ವಿಚಾರಕ್ಕೂ ಮೈಸೂರು ವಿಚಾರದಲ್ಲಾಗ್ಬೋದು, ಇನ್ನೊಂದ್ರಲ್ಲಾಗ್ಬೋದು, ಸಣ್ಣ ಒಂದು ಟ್ರಾನ್ಸ್ಫರ್ ಬೇಸಕ್ಕೆ ಅಪ್ಪ ನಾನು ಇದ್ರ ಲೀಸ್ಟ್ ಕಳಿಸೇ ಇಲ್ಲ, ಇದ್ಯಾವುದೋ ಒಂದು ಹೆಸರು ಬಂದು ಸೇರ್ಬಿಟ್ಟದೆ ಅಂತ ಫೋನ್ ಮಾಡುವಂತ ಯತೀಂದ್ರ ಅವರು ಇವತ್ತು ಬಹಳ ದೊಡ್ಡ ಸಮಸ್ಯೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಇದಕ್ಕೆ ಬೇರೆ ಯಾರು ಕೂಡ ಮಾತಾಡ್ದೇನೆ, ಹಿರಿಯ ಶಾಸಕರು, ಹಿರಿಯ ಮಂತ್ರಿಗಳು ಯಾರು ಮಾತಾಡದೇ ಇದ್ರು ಕೂಡ ಯತೀಂದ್ರ ಅವರು ಒಬ್ಬರೇನೆ ನಮ್ಮ ತಂದೆಯವರು 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ಹೇಳುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂತಂದ್ರೆ ಒಂದು ಬಾರಿ ಏನ್ ಹೇಳ್ತಾರೆ, ಇದೇ ಡಿ ಕೆ ಸಿದ್ದರಾಮಯ್ಯನವರು ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾರೆ, ಅದು ಕೂಡ ಮತ್ತೆ ಜಾರಕಿಹೊಳಿ ಅವ್ರನ್ನು ಕೂಡ ಮುಂಚೂಣಿಗೆ ಬಿಡ್ತಾರೆ. ಈ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಇರುವಂತ ಸಂಬಂಧ, ಮತ್ತೆ ಡಿ ಕೆ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ಗೆ ಇರುವಂತ ಒಂದು ಇತ್ತೀಚಿನ ಪ್ರೀತಿ, ಬೆಸುಗೆ, ಅವರ ದಕ್ಷ ಆಡಳಿತ ಎಲ್ಲವೂ ನೋಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ವಿಚಾರವನ್ನ ಮುಂಚೂಣಿಗೆ ತಂದು ನಾನು 5 ವರ್ಷ ಈ ಸಮುದಾಯದ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದೇ ಅವ್ರ ಅಜೆಂಡಾ. ಹಾಗಾಗಿ ಈ ಜಟಾಪಟಿಲಿ ಚಾನ್ಸಸ್ ಡಾಕ್ಟರ್ ಜಿ ಅವ್ರಿಗೆ ಏನಾದ್ರು ಇದೆಯಾ? ಯಾಕೆ ಬರಬಾರ್ದು? ಈಗ ನೋಡಿ, ಯಾರೇ ಆಗ್ಲಿ ಎಲ್ಲರೂ ಒಪ್ಕೊಳ್ಳುವಂಥದ್ದು. ನೋಡಿ, ಕಾಂಗ್ರೆಸ್ ಅಲ್ಲೂ ಒಪ್ಕೋಬೇಕು, ಬಿಜೆಪಿಯಲ್ಲೂ ಒಪ್ಕೋಬೇಕು, ಜನತಾ ದಳದವರು ಒಪ್ಕೋಬೇಕು. ಹಾಗಾಗಿ ಪರಮೇಶ್ವರ್ ಅವರು ಕಳೆದ ಬಾರಿ ಈಗಾಗಲೇ ಹೇಳ್ದಂಗೆ ಅವರ ಅಧ್ಯಕ್ಷರಾಗಿದ್ದಾಗ 2 ಟರ್ಮ್ 6 ವರ್ಷಗಳ 7 ವರ್ಷಗಳೆಲ್ಲ ಅಧ್ಯಕ್ಷರಾಗಿದ್ರು. ಒಳ್ಳೆಯ ಅಧ್ಯಕ್ಷತೆಯನ್ನು ವಹಿಸಿ ಸರ್ಕಾರವನ್ನು ತಂದ್ರು ಕೂಡ ಅವ್ರದ್ದು ಒಂದೇ ಒಂದು ಸೋಲನ್ನ ಕಾರಣ ಕೊಟ್ಟರು. ಇವತ್ತು ನಿತೀಶ್ ಕುಮಾರ್ ಅವರು 10ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ಬಾರಿನೂ ಗೆದ್ದಿರ್ಲಿಲ್ಲ. ಈ ತರದ ಮಮತಾ ಬ್ಯಾನರ್ಜಿ ಅವರು, ಅವ್ರ ಪಕ್ಷ ಅಧಿಕಾರಕ್ಕೆ ಬಂತು, ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ವಾ? ಇದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಮನಮೋಹನ್ ಸಿಂಗ್ ಅವರು ಯಾವುದೇ ಚುನಾವಣೆಗೆ ನಿಂತಿಲ್ಲ, 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ಲಿಲ್ವಾ? ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡ್ಲಿಲ್ಲ ಅಂದ್ರೆ ಇವರ ದಲಿತ ವಿರೋಧಿ ನೀತಿ ಇದರಲ್ಲಿ ಎದ್ದು ಕಾಣಿಸುತ್ತೆ. ಅದು ಗೊತ್ತಿಲ್ವಾ? ದಲಿತ ಸಮುದಾಯಕ್ಕೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿದೆ. ಈ ಬಾರಿ ಏನಾದ್ರೂ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅನ್ನುವಂಥದ್ದಾದ್ರೆ ಅದರ ಪಾಠವನ್ನು ಕೂಡ ಈ ಜನ ಕಲಿಸ್ತಾರೆ ಪಕ್ಷಕ್ಕೆ. ಇವರು ಮುಸಲ್ಮಾನ ಬಂಧುಗಳು ಯಾಕಿದ್ದಾರೆ ಅಂತಂದ್ರೆ ಇವತ್ತು ಅವ್ರಿಗೆ ಬೇರೆ ಯಾವುದೇ ಒಂದು ಪಕ್ಷ ಇಲ್ಲ. ಹಾಗಾಗಿ ಅನಿವಾರ್ಯತೆಯಿಂದ ಆ ಪಕ್ಷದ ಜೊತೆ ಇದ್ದಾರೆ. ಅವರಲ್ಲೂ ಕೂಡ ಇವತ್ತು ಕೂಡ ಕಾಲೋನಿಗಳು, ಬಡತನ, ಅವರ ನಿರುದ್ಯೋಗ ಸಮಸ್ಯೆ, ಅವ್ರ ಕಾಲೋನಿಗಳು ಹಾಗೆ ಇದೆ. ಆ ಜನಾಂಗದಲ್ಲಿ ಯಾರೋ ಒಬ್ರು ಇಬ್ರು MLAಗಳು, 3 ಜನ MLAಗಳು ಅಲ್ಲಿ ಪಕ್ಷದಲ್ಲಿ ಬೆಳ್ಕೊಂಡಿದ್ದಾರೆ ಹೊರತು ಯಾವುದೇ ತಳಮಟ್ಟದ ಲೀಡರ್ಗಳಾಗ್ಲಿ, ತಳಮಟ್ಟದಲ್ಲಿರುವಂತ ಗ್ರಾಮಗಳಾಗ್ಲಿ, ತಳಮಟ್ಟದಲ್ಲಿರುವಂತ ಜನ ಆಗ್ಲಿ ಬಡತನದ್ದೇ ಇದ್ದಾರೆ, ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ ಅಲ್ಲಿ. ಹಾಗಾಗಿ ಪರಮೇಶ್ವರ್ ಅವರು ಸಿಕ್ಕಿದ್ರೆ ಮುಖ್ಯಮಂತ್ರಿ ಅವಕಾಶ ಒಳ್ಳೇದು, ಅವರನ್ನ ಮುಖ್ಯಮಂತ್ರಿ ಮಾಡ್ಲಿ ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಆದ್ರೆ ನೀವು ಯಾರು ಆಗಿ, ಪರಮೇಶ್ವರ್ ಆಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, ಜಾರಕಿಹೊಳಿ ಅವರಾಗ್ಲಿ, ಮುನಿಯಪ್ಪ ಅವರು ರೈಸಲ್ಲಿದ್ದಾರೆ, ಮತ್ತೆ ಕಾಣದ ಕೈಗಳು ಇಲ್ಲ ಎಷ್ಟು ಜನ ರೈಸಲ್ಲಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಸದನದಲ್ಲಿ ನೀವು ಮುಖ್ಯಮಂತ್ರಿ ಸೀಟಿನ ಚರ್ಚೆಯನ್ನು ಮಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ? ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನೋಂಗೆ ನೀವು ಅದಕ್ಕೆ ಧ್ವನಿಗೂಡಿಸ್ತೀರಿ, ಅದು ನಮಗೆ ಅಸಮಾಧಾನ. ರೈಟ್. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ದಲಿತ ಸಮುದಾಯಗಳು ಕೇಳ್ಕೊಳ್ತಿದ್ದೇವೆ. ಇದುವರೆಗೂ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸಾಧಿಸಿದೆ ಅಂದ್ರೆ, ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹುತೇಕ ದಲಿತ ಸಮುದಾಯದ ಓಟ್ಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಬಡವರ
ಬಡವರ ಪಕ್ಷ, ಹಿಂದುಳಿದವ್ರನ್ನ ಮುಂದಕ್ಕೆ ತರ್ತೀವಿ, ದಲಿತರಿಗೆ ಬಲವಾಗಿ ನಿಂತ್ಕೊಳ್ತೀವಿ ಅಂತ ಕಾಂಗ್ರೆಸ್ ಹೇಳ್ಕೊಂಡಿತ್ತು. ಆದರೆ ಅತ್ಯುನ್ನತ ಸ್ಥಾನ ಅಂದಾಗ ಅವಕಾಶಗಳು ದಲಿತ ಸಮುದಾಯಕ್ಕೆ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ಸಲ ಆದರೂ ಕೂಡ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಂದು ತ್ಯಾಗದ ಮನೋಭಾವ, ಆ ಮನೋಭಾವದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆ ಸ್ಥಾನದಲ್ಲಿ ಕೂರಿಸಿದ್ರೆ ಅದು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ಭಾವನೆ ದಲಿತ ಸಮುದಾಯದಲ್ಲಿದೆ. ಕಳೆದ 2 ವರ್ಷಗಳ ಆಡಳಿತವನ್ನು ನಾವು ನೋಡ್ತಾ ಹೋಗೋದಾದರೆ 2.5 ವರ್ಷಗಳಿಂದ ನಾಗೇಂದ್ರ ಅವರೇ ಯಾವಾಗ ಕುರ್ಚಿ ವಿಚಾರ ಬರುತ್ತೆ ಅಥವಾ ಆಡಳಿತ, ಆದಾಯ, ಅಭಿವೃದ್ಧಿ ವಿಚಾರ ಬರುತ್ತೆ, ಕಾಂಗ್ರೆಸ್ನವರೇ ಒಂದೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಈ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಇರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನು ಕೊಟ್ಕೊಂಡು ಬಂದು ಡೈವರ್ಟ್ ಮಾಡಿದ್ದಾರೆ. ಈಗ ಸದನ ಅನ್ನೋದು ಹಂಗಲ್ಲ, ಚಳಿಗಾಲದ ಅಧಿವೇಶನ ಆಗೋದು ಆ ಭಾಗದ ಜನಕ್ಕೆ ನ್ಯಾಯ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅದನ್ನು ಕೂಡ ಹಿಂಗೆ ಸಬ್ಜೆಕ್ಟ್ಗಳನ್ನು ಕೊಟ್ಟು ಮತ್ತೆ ಮುಖ್ಯಮಂತ್ರಿ ಬಗ್ಗೆ ಎಚ್ಚರಿಕೆ ಇದ್ದರೂ ಕೂಡ ಈ ಥರ ಸ್ಟೇಟ್ಮೆಂಟ್ ಕೊಡೋದು ಮತ್ತು ಅದನ್ನು ಕೂಡ ಧಕ್ಕೆ ಮಾಡ್ದಂಗಲ್ವಾ? ಮೇಡಮ್, ಇವೆಲ್ಲ ಸನ್ನಿವೇಶ ನೋಡ್ತಾ ಇದ್ರೆ ಇದೊಂದು ಪ್ರೀ ಪ್ಲಾನ್ ಗೇಮ್ ಅಂತಾರೆ, ಪಾಲಿಟಿಕ್ಸ್ ಗೇಮ್ ಅಂತಾರೆ. ಇದು ಉದ್ದೇಶಪೂರಿತವಾಗಿ ನಡೀತಾ ಇರೋಂಥ ಒಂದು ಚರ್ಚೆ. ಈ ಚರ್ಚೆ ಅವಶ್ಯಕತೆ ಇಲ್ಲ. ಇವತ್ತು ಸದನದಲ್ಲಾಗಲಿ, ಬೆಳಗಾವಿ ಒಂದು ನಡೀತಾರೆ ಸೆಕ್ಷನಲ್ಲಿ ಇವತ್ತು ಉದ್ದೇಶಪೂರಿತವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಹುಸೇನ್ ಹೇಳ್ತಾರೆ ಬಲಾತ್ಕಾರ ಅಂತಾರೆ, ನಾವೇ ಮಾತಾಡಿದ್ರೆ ಬಲಾತ್ಕಾರ ಅಂತಾರೆ, ಯತೀಂದ್ರ ಮಾತಾಡಿದ್ರೆ ಚಮತ್ಕಾರ ಅಂತಾರೆ. ಈ ತರ ಮಾತುಗಳು ನೋಡಿದ್ರೆ ಇವರೆಲ್ಲ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಯತೀಂದ್ರ ಅವರೇ ನೀವು ಹಿಂಗ್ ಮಾತಾಡಿ, ನಾವು ಹಿಂಗ್ ಮಾತಾಡ್ತೀವಿ, ಸರ್ಕಾರದ ಅಲ್ಲೋಲ ಕೊಲ್ಲಲ್ಲ ಮಾಡೋಣ, ಎಲ್ಲ ಡೈವರ್ಷನ್ ಇಟ್ಕೊಳ್ಳೋಣ, ವಿರೋಧ ಪಕ್ಷನ ನಾವು ಅಲ್ಲಿ ಸದನದಲ್ಲಿ ಚರ್ಚೆಯನ್ನು ಬಿಟ್ಬಿಟ್ಟು ನಾವು ಕುರ್ಚಿ ಚರ್ಚೆ ತಂದ್ಬಿಡೋಣ ಸದನದಲ್ಲಿ. ಯಾಕಂದ್ರೆ ಯಾವುದು ಸಮಗ್ರವಾಗಿ ಸಮಗ್ರ ಕರ್ನಾಟಕ ನೋಡಿಲ್ಲ, ಎಷ್ಟು ತಾರತಮ್ಯ ಇದೆ ಕರ್ನಾಟಕದಲ್ಲಿ ನೋಡ. ಅದೊಂದು 2 ಅಂಕಿಅಂಶ ಸಮೇತ ಹೇಳ್ಬೇಕು ಅಂದ್ಕೊಂತೀವಿ ಮೇಡಮ್. ಇವತ್ತು ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರುವಂಥ ತಾರತಮ್ಯ ವ್ಯತ್ಯಾಸಗಳು ಇವತ್ತು ಅಲ್ಲಿಂದ ಎಷ್ಟು ಬೆಳಗಾವಿಯಲ್ಲಿ 13 ಜಿಲ್ಲೆಗಳಿದ್ದಾವೆ, ಬೆಳಗಾವಿಯಲ್ಲಿ 18 ಜನ ಶಾಸಕರಿದ್ದಾರೆ, ಆದ್ರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ? ಜನ ನಾಯಕರು ಮಾತ್ರ ಬೆಳೀತಾ ಇದ್ದಾರೆ. ಅಧಿಕಾರ ಮಾತ್ರ ಬೇಕು, ಮತ ಬೇಕು, ಮತದಾರರು ಓಟ್ ಬೇಕು, ಅಲ್ಲಿ ರೈತರಿಗೆ ಓಟ್ ಹಾಕ್ಸ್ಕೊಬೇಕು. ಅಲ್ಲಿ ಯಥೇಚ್ಚು ಅಲ್ಲಿನ ಶಾಸಕರು ಯಾಕಿದು ಅಭಿವೃದ್ಧಿ ಮಾಡ್ತಾ ಇಲ್ಲ? ಇವತ್ತು ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಸರ್ಕಾರಿ ಪ್ರಥಮ ಶಾಲೆಗಳು ಬಂದು ದಕ್ಷಿಣ ಕರ್ನಾಟಕದಲ್ಲಿ 34,875 ಶಾಲೆಗಳಿದ್ದಾವೆ. ಅದೇ ಉತ್ತರ ಕರ್ನಾಟಕದಲ್ಲಿ 24,980 ಶಾಲೆಗಳಿದ್ದಾವೆ. ಅದೇ ರೀತಿ ಸರ್ಕಾರಿ ಪ್ರಥಮ ಶಾಲೆಗಳು ಬಂದ್ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ 8,796 ಇದಾವೆ. ಅದೇ ಉತ್ತರ ಕರ್ನಾಟಕದಲ್ಲಿ 5,556 ಇದಾವೆ. ಅದೇ ರೀತಿ ಪದವಿ ಪೂರ್ವ ಕಾಲೇಜುಗಳು ಬಂದ್ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ 750 ಇದೆ. ಅದೇ ಉತ್ತರ ಕರ್ನಾಟಕದಲ್ಲಿ 457 ಇದ್ದಾವೆ. ಅದೇ ರೀತಿ ಪದವಿ ಮಹಾವಿದ್ಯಾಲಯಗಳು ಬಂದ್ಬಿಟ್ಟು 1,308 ದಕ್ಷಿಣ ಕರ್ನಾಟಕದಲ್ಲಿದೆ. ಉತ್ತರ ಕರ್ನಾಟಕದಲ್ಲಿ 1,059 ಶಾಲೆಗಳಿದ್ದಾವೆ. ಕಾನೂನು ಮಹಾವಿದ್ಯಾಲಯಗಳು ಬಂದ್ಬಿಟ್ಟು 58 ಇದಾವೆ ದಕ್ಷಿಣ ಕರ್ನಾಟಕದಲ್ಲಿ. ಅದೇ ಉತ್ತರ ಕರ್ನಾಟಕದಲ್ಲಿ ಕೇವಲ 34 ಇದಾವೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಬಂದ್ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ 510 ಇದಾವೆ, ಅಲ್ಲಿ 179 ಇದಾವೆ. ಅದೇ ರೀತಿ ತಾಂತ್ರಿಕ ಮಹಾವಿದ್ಯಾಲಯಗಳು ಬಂದ್ಬಿಟ್ಟು 148 ದಕ್ಷಿಣ ಕರ್ನಾಟಕದಲ್ಲಿದೆ, ಉತ್ತರ ಕರ್ನಾಟಕದಲ್ಲಿ ಕೇವಲ 43 ಇದಾವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 1,483 ದಕ್ಷಿಣ ಕರ್ನಾಟಕದಲ್ಲಿದ್ರೆ, ಉತ್ತರ ಕರ್ನಾಟಕದಲ್ಲಿ 873 ಇದಾವೆ. ಕಂದಾಯ ಗ್ರಾಮಗಳು 20,165 ದಕ್ಷಿಣ ಕರ್ನಾಟಕ ಇದ್ರೆ, ಕೇವಲ ಉತ್ತರ ಕರ್ನಾಟಕದಲ್ಲಿ 9,571 ಇದಾವೆ. ಅಭಿವೃದ್ಧಿ ಎಲ್ಲ ಆಯ್ತು. ಅಲ್ಲಿ ಕೊಡ್ತಾ ಇರೋಂಥ ಅನುದಾನಗಳು ಏನಾಯ್ತು? ಇದನ್ನ ಯಾಕೆ ನೀವು ತಾರತಮ್ಯ ಆಗಿದೆ? ಯಾಕೆ ಮಲದೈ ತೋರ ಆಗ್ತಿದೆ? ಈಗ 2.5 ವರ್ಷದಿಂದ ಮಾತ್ರ ಆಗ್ತಿರೋದಾ? ಈಗ 2.5 ವರ್ಷದಿಂದ ಮಾತ್ರ ಆಗ್ತಿರೋದಾ? 2.5 ವರ್ಷ ಅಂತಲ್ಲ, ಈಗ ಪರಿಪೂರ್ಣ ಎಷ್ಟು ಬಜೆಟ್ ರಾಜ್ಯದಲ್ಲಿ ಯಾರನ್ನ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಯಾವ ಸರ್ಕಾರದಲ್ಲಿ, ಯಾವ ವರ್ಷದಲ್ಲಿ? ನೀವು ಹೋದ ವರ್ಷ ತಾರೆ 4 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಜೆಟ್ ನೀವು ಮೊನ್ನೆ ಮಾಡಿದ್ರಲ್ಲ, ಆ ಬಜೆಟ್ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ನೀವು ಕೊಟ್ಟಿರೋ ಸವಲತ್ತುಗಳು, ಸೌಕರ್ಯಗಳೇನು, ಮೂಲ ಸೌಕರ್ಯಗಳೇನು? ಯಾಕೆ ಈ ತಾರತಮ್ಯ ಆಗ್ತಾ ಇದೆ? ಏನ್ ಮಾಡಕ್ ಹೋಗ್ತಾ ಇದ್ರಿ ನೀವು? ಇವತ್ತು ನೀವು ಸದನದಲ್ಲಿ ಬೇಕಾಗಿರೋ ಅಭಿವೃದ್ಧಿ ಬಿಟ್ಟು ನೀವು ಮಾತಾಡ್ತಾ ಇರೋದು ಕಂಪ್ಲೀಟ್ ಆಗಿ ಮಗನ್ ಬಿಟ್ಬಿಟ್ಟಿದ್ರೆ ಆಚೆ. ಇವತ್ತು ಸಿದ್ದರಾಮಯ್ಯ ಕ್ಷೇತ್ರನೇ ಇಲ್ಲ. 224 ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಎಲ್ಲಿ ನಿಂತ್ಕೊಂಡು ಸರ್ ಜನ ಆ ಮಟ್ಟಕ್ಕೆ ರೊಚ್ಚಿಗೆದ್ದಿದ್ದಾರೆ. ಇವತ್ತು ಬಾದಾಮಿ ಮೇಲೆ ನಿಲ್ಲಕ ಇಲ್ಲ ಅವರು. ಇವತ್ತು ಬಾದಾಮಿ ಕ್ಷೇತ್ರದ ಜನಗಳು ಬಂದಿದ್ರು, ಅವ್ರು ಕೂಗ್ ಕೇಳ್ಬೇಕಾಗಿತ್ತು. ನೀವು ಏನ್ ಕೊಟ್ಟಿದ್ದೀರಿ ನಮ್ಗೆ? ಅನುದಾನ ಕೊಟ್ರಿ ನಿಮ್ ಕ್ಷೇತ್ರಕ್ಕೆ. ಬಾದಾಮಿ ಜನ ಕೇಳ್ತಾ ಇದಾರೆ, ಅಲ್ಲಿ ನಿಂತು ಗೆದ್ದು ಬಂದ್ರಲ್ಲ, ಆ ಜನದ ಋಣ ತೀರ್ಸಿ ಸ್ವಾಮಿ. ನೀವು ಸಿಎಂ ಸಿದ್ದರಾಮಯ್ಯ ಅವರೇ ಬಾದಾಮಿ ಮೇಲೆ ಜನ ಗೆದ್ಸ್ಕೊಂಡ್ ಬಂದ್ರಲ್ಲ, ಆ ಕ್ಷೇತ್ರದ ಋಣ ತೀರ್ಸ್ಕೊಳ್ಳಿ. ಇವತ್ತು ಯತೀಂದ್ರ ಅವ್ರೇನಾದ್ರೂ ಸೀಟ್ ಕೊಟ್ಟಿಲ್ಲ, ಮಗ ತ್ಯಾಗ ಮಾಡಿಲ್ಲ ಅಂದ್ರೆ ಇವ್ರಿಗೆ ಕ್ಷೇತ್ರನೇ ಇರಲಿಲ್ಲ ಇವತ್ತು ಅಂತ ನಾಚಿಕೆಟ್ಟುವಂತ ಸರ್ಕಾರ ಆಗಿದೆ ಇವತ್ತು. ಸಿದ್ದರಾಮಯ್ಯ ಕೂಡಲೇ ಎಚ್ಚೆತ್ಕೊಂಡು ಇವತ್ತೇನು ಸದನದಲ್ಲಿ ಪರಿಪೂರ್ಣವಾಗಿ ಉತ್ತರ ಕರ್ನಾಟಕ ಕೊಡ್ಬೇಕಾದಂತ ಎಲ್ಲಾ ಸೌಕರ್ಯಗಳು, ಮೂಲ ಸೌಕರ್ಯಗಳು ಅತ್ಯಮೂಲ್ಯ ಕೊಡ್ಬೇಕಾಗಿದೆ. ನಿಮ್ ಹೆಸರು ಉಳಿಸ್ಕೊಳ್ರಿ. ನೀವ್ ಹೇಳ್ತಾ ಇದ್ರಲ್ಲ, ಪ್ರತಿ ಸರಿ ನೀವ್ ಹೇಳ್ತಾ ಇದ್ದೀರಿ ದೇವರಾಜು ಅರಸು ಅವರ ಸಾಧನೆ ನಾನು ಮುರಿಬೇಕು ಅಂತ. ದೇವರಾಜು ಅರಸು ಅವರು 7 ವರ್ಷ 239 ದಿವಸ ಇದ್ರು. ಒಂದೊಂದು ದಿವಸ ಕೂಡ ಅವ್ರ ಕಾರ್ಯವೃತ್ತಿ ಬಂದು ಜನಪರ ಇತ್ತು, ಜನ ಧ್ವನಿ ಇತ್ತು, ಜನ ಸ್ಪಂದಿಸ್ತಾ ಇದ್ರು, ಸಂಕಷ್ಟಗಳಲ್ಲಿ ನಿಲ್ಕೊಂತ ಇದ್ರು. ಇವತ್ತು ಅಜಮರವಾಗಿದ್ದಾರೆ. ಈಗ ಅವ್ರನ್ನ ನೀವು ಬ್ರೇಕ್ ಮಾಡ್ಬೇಕಂತಂದ್ರೆ ನೀವು 7 ವರ್ಷದ 187 ದಿವಸ ಇದ್ದೀರಿ. ಆದ್ರೆ ಪ್ರತಿ ದಿನ ನಿಮ್ದು ಕಾಂಟ್ರವರ್ಸಿಗಳೇ, ಬರೇ ನಿಮ್ದೆಲ್ಲ ಬರೇ ಡೈವರ್ಷನ್ಗಳೇ,
ಬರೇ ನೀವೆಲ್ಲ ಯಾವ್ದೋ ಒಂದು ಸಮುದಾಯ ಪರ ಮಾತಾಡೋದೆ. ನೀವು ಏನಾದ್ರು ಸುಭದ್ರ ಸರ್ಕಾರ ನಡೆಸಕ್ಕಿದ್ರ ನೀವೇನಾದ್ರೂ ಒಂದು ಸುಭದ್ರವಾಗಿ 2 ವರ್ಷದಲ್ಲಿ ಒಂದೇ ಒಂದು ದತ್ತಾಂಶ ಕುಮಾರ್ ಸರ್ ಒಂದು ದತ್ತಾಂಶ ಕೊಟ್ಟಿರೋದು. ಓಕೆ ಕುಮಾರ್ ಸರ್, ಈಗ ನೋಡಿ ನಾಗೇಂದ್ರ ಅವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಯಾಕೆ ನಾವು 2.5 ವರ್ಷನ ಹೈಲೈಟ್ ಮಾಡ್ತಾ ಇದ್ದೀವಿ? ಬಿಕಾಸ್ ಆಫ್ ನಿಮ್ಮ ಬಜೆಟ್ನ ಗಾತ್ರ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಸತಿ ಆದರೂ ಅಧಿವೇಶನ ಆದಮೇಲೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ನಿಂತ್ಕೊಳ್ಳೇಬೇಕು ಅಂತಿದ್ದಾರೆ. ಹಳೆ ಸ್ಟ್ಯಾಟಿಸ್ಟಿಕ್ಸ್ ಬೇಡ ಸರ್, ಈಗ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೀವೇ ಉತ್ತರ ಕೊಡಿ. ಒಂದು ನಿಮಿಷ. 24-25 ಶೈಕ್ಷಣಿಕ ವರ್ಷದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿಂದುಳಿದ ಜಿಲ್ಲೆಗಳಲ್ಲಿ 872 ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದ ಕನ್ನಡ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ದ್ವಿಭಾಷಾ ನೀತಿಯನ್ನಾಗಿ ಅಳವಡಿಸಿ ಪರಿಚಯಿಸಲಾಗಿದೆ. ಕೆಲಸ ಆಗ್ತಿದೆ, ಆಯ್ತಾ. ಆಮೇಲೆ 24ರಲ್ಲಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರ ನೇಮಕಾತಿ ಆಗಿದೆ ಸರ್. ಅಕ್ಷರಾವಿಷ್ಕಾರ 72,000 ಜನ ಶಿಕ್ಷಕರನ್ನ ನೇಮಕ ಮಾಡೋ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಾಡಿಲ್ಲ, ಉತ್ತರ ಕೊಟ್ಟರೆ ಮಾಡ್ತೀವಿ ಭರವಸೆಗಳು. ಕಾಂಗ್ರೆಸ್ನವ್ರಿಗೆ ಅವಕಾಶ ಕೊಡಬೇಕು. ನಾವು ಪ್ರಶ್ನೆ ಮಾತ್ರ ಕೇಳೋದಲ್ಲ, ಉತ್ತರ ಕೊಡಬೇಕು. ಎಲ್ಲ ನೀನೇ ಮಾತಾಡ್ಬಿಟ್ಟು ಹೋಗಪ್ಪ. ಹೇಳಿ ಸರ್. ಆಯ್ತು. ಕುಮಾರಸ್ವಾಮಿ ಅವರು ಎಷ್ಟು ಕೈಗಾರಿಕೆ ತಂದ್ರು ಕರ್ನಾಟಕಕ್ಕೆ? ಎಷ್ಟು ಕೈಗಾರಿಕೆ ತಂದಿದ್ದಾರೆ ಕರ್ನಾಟಕಕ್ಕೆ? ಅದ್ರ ಬಗ್ಗೆ ಮಾತಾಡ್ರಿ. ಉತ್ತರ ಕೊಡಕ್ ಹೋದ್ರೆ ಅದನ್ನು ಒಪ್ಕೊಳ್ಳಲ್ಲ ನೀವು. ಕುಮಾರಸ್ವಾಮಿ ಉದ್ಯೋಗ ಸೃಷ್ಟಿ ಎಷ್ಟು ಮಾಡಿದ್ರು ಹೇಳ್ರಿ ಕರ್ನಾಟಕದಲ್ಲಿ? ಉತ್ತರ ಕೊಡಕ್ ಹೋದ್ರೆ ರೆಡಿ ಇಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮಗಿಂತ ಹೆಚ್ಚು ನಮಗೆ ಗೊತ್ತಿದೆ. ನಿಮಗಿಂತ ಹೆಚ್ಚು ವಿಷಯಗಳು ನಮಗೆ ಗೊತ್ತಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ. ನೀವೆಲ್ಲ ದೂರದಲ್ಲಿ ನೋಡಿದಿರಿ ಬಿಡಿ. ಅವ್ರ ಬಗ್ಗೆ ನಮಗೆ ಗೊತ್ತಿದೆ. ಮೇಡಮ್, ಈಗ ನನ್ನ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋವಾಗ ಯಾಕೆ ಇವರು ಮತ್ತೆ ನಾಗೇಂದ್ರ ಅವರೇ ಪ್ಲೀಸ್. ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಎಷ್ಟು ಕೈಗಾರಿಕೆ ತಂದ್ರು, ಎಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ರು. ಬಿಡಬೇಡ್ರಿ ರೀಲ್ ಬಿಡಬೇಡ್ರಿ. ನಾಗೇಂದ್ರ ಅವರೇ ಅವ್ರ ಹತ್ರ ಉತ್ತರ ಪಡ್ಕೊಳ್ಳೋದು ಬೇಡವಾ? ಬರೀ ಪ್ರಶ್ನೆ ಕೇಳೋದೇ ಅಲ್ಲ ಸಾಧನೆ. ಬಿಡಿ 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 ಬಿಡಿ. ಕುಮಾರ್ ಸರ್ ಹೇಳಿ ಸರ್. ಹೇಳಿ ಸರ್. ಒಂದ್ ನಿಮಿಷ ಇದೆ. ಮೇಡಮ್, 13,267 ಮಕ್ಕಳ ದಾಖಲಾತಿ ಸಂಖ್ಯೆ ಗಮನಾರ್ಹವಾಗಿ ಜಾಸ್ತಿ ಆಗಿದೆ. ಯಾವಾಗ 24ನೇ ಇಸ್ವಿಲಿ ದ್ವಿಭಾಷಾ ಬೋಧನೆ ವಿಧಾನದಿಂದ ಪರಿಚಯಿಸಲಾಗಿದ್ದಕ್ಕೆ ಎಷ್ಟು 13,267 ಕಲ್ಯಾಣ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು. ಇದು ಯಾವ್ದು ಎಷ್ಟು ಮಕ್ಕಳು ಹೆಚ್ಚಿಗೆ ಶಾಲೆಗೆ ಸೇರಿದ್ದಾರೆ, ಮತ್ತೆ ಎಲ್ಲಿ ಒಂದು ಸ್ಟೂಡೆಂಟ್ ಇದ್ರು ಕೂಡ ಅಲ್ಲಿ ಶಾಲೆ ನಡಿಬೇಕು ಅನ್ನೋ ದಿಟ್ಟವಾದ ಕ್ರಮವನ್ನ ತೆಗೆದುಕೊಂಡಿರೋದು ಕಾಂಗ್ರೆಸ್ ಸರ್ಕಾರ. ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಅಲ್ಲಿ ನಮ್ಮ ಸರ್ಕಾರಿ ಶಾಲೆ ನಡಿಬೇಕು, ಆತನಿಗೆ ಕೊಡ್ಬೇಕಾಗಿರೋ ಶಿಕ್ಷಣವನ್ನು ಕೊಡ್ಬೇಕು ಅಂತ ನೆನ್ನೆಲ್ಲ ಮೊನ್ನೆ ಇವ್ರಿಗೆ ಅಪೂರ್ಣ ಮಾಹಿತಿ ಇದ್ರೆ ಈ ವಿರೋಧ ಪಕ್ಷ ನಾಯಕರು ಹಿರಿಯಪ್ಪ ಹಾಗಿದ್ರೆ ಒಂದು ನಿಮಿಷ ಆತ್ಮಾನಂದ ಕೇಳಿಸ್ಕೊಂಡ್ರೆ ಕುಮಾರಸ್ವಾಮಿ ಏನ್ ಮಾಡಿದ್ರು? ಅಂಬೇಡ್ಕರ್ ನಿಗಮ ಮಂಡಳಿ ಏನೇನೋ ಅಂಬೇಡ್ಕರ್ ನಿಗಮ ಮಂಡಳಿ ಏನ್ ಮಾಡ್ತಾ ಇದ್ದಾರೆ? ಸ್ವಚ್ಛ ಭಾರತ ಹೆಸರಲ್ಲಿ PM ಅವ್ರು ದುಡ್ಡು ಹಾಕ್ಸ್ಕೊಂಡ್ರಲ್ಲ ಬಿಜೆಪಿ ಬಿಜೆಪಿ ಕಿಸಾನ್ ಸೇವಾ ಉತ್ತರ ಕೊಡಬೇಕು. ಕುಮಾರ್ ಸರ್ ಥ್ಯಾಂಕ್ ಯು. ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ನೋಡಿ ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರಾಟ ಮಾಡ್ತಾರೆ ಹೊರತು ಉತ್ತರ ಮಾತ್ರ ಸಿಗೋದಿಲ್ಲ. ಇಂಥ ಒಂದು ದಯನೀಯ ಸ್ಥಿತಿ ಕರ್ನಾಟಕದ ಜನತೆಯದ್ದು. ಅಧಿವೇಶನ ಆಗ್ತಾ ಇದೆ, ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಆ ಭಾಗದ ಜನಸಾಮಾನ್ಯರಿಗೆ, ರೈತರಿಗೆ, ಹೆಣ್ಣುಮಕ್ಕಳಿಗೆ ಮೂಲಭೂತವಾಗಿ ಸೇರಬೇಕಾದಂಥ ಸೌಲಭ್ಯಗಳು ಸಿಕ್ಕಲಿ, ಆ ನಿಟ್ಟಿನಲ್ಲಿ ಅಧಿವೇಶನ ಹೋಗಲಿ. ಜೊತೆಗೆ ಆಗಾಗ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಚರ್ಚೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಅದನ್ನೆಲ್ಲ ಬಿಟ್ಟು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಯೊಬ್ಬ ನಾಯಕ ಕೆಲಸ ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇದ್ದೀವಿ ಕನ್ನಡ ನ್ಯೂಸ್, ಸತ್ಯ ಬೇಸುತ್ತಿಯ ಜೀವನ.